ಹಾಯ್ ಫ್ರೆಂಡ್ಸ್, ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಕಾವೇರಿ ನದಿ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಕಾವೇರಿ ನದಿ ಬಗ್ಗೆ ಡೀಟೇಲ್ ಒಂದ್ಸಲ ಮಾತಾಡಿ ಡಯಾಗ್ರಾಮೆಟಿಕಲಿ ಕೂಡ ನಾವಿಲ್ಲಿ ರೆಡಿಯಾಗಿದ್ವಿ ಸ್ನೇಹಿತರೆ. ಇವತ್ತು ಕೂಡ ಅದೇ ರೀತಿ ಏನು ಮಾಡೋಣ, ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಹೋಗೋಣ. ಕೃಷ್ಣಾ ನದಿ ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ಎಕ್ಸಾಮಲ್ಲಿ ಕ್ವಶನ್ ಬೀಳ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಕೃಷ್ಣಾ ನದಿ ಜೊತೆಗೆ ಇರ್ತಕ್ಕಂಥ ಎಲ್ಲ ಉಪನದಿಗಳು ಕರ್ನಾಟಕದ ಪಾಯಿಂಟ್ ಆಫ್ ವ್ಯೂವಲ್ಲಿ ಇಂಪಾರ್ಟೆಂಟು. ಒಂದು ಕ್ವಶನ್. ಎರಡನೇ ಕ್ವಶನ್, ಸೊ ಕರ್ನಾಟಕದಲ್ಲಿ ಕಾವೇರಿಗಿಂತ ಅತಿ ಹೆಚ್ಚು ಬೇಸಿನ ಹೊಂದಿರತಕ್ಕಂಥ ನದಿ ಯಾವುದು ಅಂತ ಕೇಳಿದರೆ ಕೃಷ್ಣಾ ರಿವರ್ ಅಂತ ಹೇಳ್ತಕ್ಕಂಥದ್ದು. ಅಂದರೆ ನಮ್ಮ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದ ಬಹುಭಾಗ ಪ್ರದೇಶ ಏನು ಮಾಡಿದಲ್ಲಿ ಕೃಷ್ಣಾ ನದಿ ಆವರಿಸ್ಕೊಂಡಿರ್ತಕ್ಕಂಥದ್ದು. ಮೇಜರ್ ಡ್ಯಾಮ್ಗಳು ಇರ್ತಕ್ಕಂಥದ್ದು. ಓಕೆ, ರೀಸೆಂಟ್ ಏನು ಮಾಡ್ತಾರಲ್ಲಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ತಗೊಳ್ತಾನೆ ಇರ್ತಾರೆ. ಓಕೆ, ಒಂದಲ್ಲ ಒಂದು ರೀತಿ ಏನಾಗಿರುತ್ತೆ, ಇಲ್ಲಿ ಕೃಷ್ಣಾ ನದಿ ಇಂಡೈರೆಕ್ಟಾಗಿ ಡೈರೆಕ್ಟ್ ಫಾರ್ಮರ್ಸಲ್ಲಿ ನ್ಯೂಸ್ ಇದ್ದೇ ಇರುತ್ತೆ. ಈ ರೀಸೆಂಟಾಗಿ ನೋಡಿದ್ರೆ ಡಿಸ್ಪ್ಯೂಟ್ ಕೂಡ ಸ್ಟಾರ್ಟ್ ಆಯ್ತು ಇವಾಗ. ಓಕೆ, ಯಾವ ರೀತಿಲಿ ನಾವು ಆಲ್ಮಂಡ್ ಡ್ಯಾಮ್ನ ಹೈಟ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾ ಹೋಗ್ಬೋದು, ಓಕೆ, ಘಟಪ್ರಭಾ ನದಿ ಕೃಷ್ಣ ನದಿನ ಎಲ್ಲಿ ಕೂಡುತ್ತೆ. ಸೊ ಈ ರೀತಿ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ. ಜೊತೆಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಆ್ಯಸ್ ಆಫ್ ಸ್ಲೈಡ್ಸಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಇವಾಗ ಕೃಷ್ಣಾ ರಿವರ್ ಬಗ್ಗೆ ಫಸ್ಟ್ ನಮಗೆ ಬೇಸಿಕ್ ಫ್ಯಾಕ್ಟ್ಸ್ ನೋಡೋಣ. ದೆನ್ ವಿ ವಿಲ್ ಮೂವ್ ಟುವರ್ಡ್ಸ್ ದ ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ಆಫ್ ದ ಕೃಷ್ಣಾ ರಿವರ್. ಓಕೆನಾ ಸ್ನೇಹಿತರೆ? ಓಕೆ, ಸೊ ಕೃಷ್ಣಾ ರಿವರ್ ನೋಡೋದಾದರೆ ಕೃಷ್ಣಾ ರಿವರ್ನ ಆರಿಜಿನ್ ಎಲ್ಲಿ ಅಂತ ಹೇಳ್ತಕ್ಕಂಥದ್ದು. ಕೃಷ್ಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಬಲೇಶ್ವರ ಇಂದ ಮಹಾರಾಷ್ಟ್ರ ಸ್ಟೇಟ್. ನಾವು ಲಾಸ್ಟ್ ಕ್ಲಾಸ್ ಹೇಳಿದ್ವಿ ಸ್ನೇಹಿತರೆ ನಿಮಗೆ, ಕರ್ನಾಟಕದಲ್ಲಿ 5 ರಿವರ್ ಬೇಸಿನ್ಗಳನ್ನ 3 ರೇಂಜಾಗಿ ಡಿವೈಡ್ ಮಾಡ್ತೀವಿ ಅಂತೇಳಿ. ಒಂದು ವೆಸ್ಟರ್ನ್ ಘಾಟ್ಸ್, ಇನ್ನೊಂದು ಹರಿಶ್ಚಂದ್ರ ಘಾಟ್, ಇನ್ನೊಂದು ಬಾಲ್ಘಾಟ್ ಅಂಥೇಳಿ. ಇಲ್ಲೂ ಕೂಡ ಅಷ್ಟೇ, ಈ ಹರಿಶ್ಚಂದ್ರ ಘಾಟ್ ರೇಂಜಲ್ಲಿ ಅಂದರೆ ಮಿಡ್ ಆಫ್ ದ ಏನಾಗುತ್ತೆ ನಮಗೆ ಇಲ್ಲಿ, ಓಕೆ, ಮಹಾರಾಷ್ಟ್ರ ಕನ್ಸಿಡರ್ ಮಾಡಿದ್ರೆ ಈ ಪ್ರದೇಶದಲ್ಲಿ ಹರಿಶ್ಚಂದ್ರ ಘಾಟ್ ರೇಂಜ್ ಬರುತ್ತೆ. ಅಪ್ಪರ್ ರಿವರ್ ನಮಗೆ ಗೋದಾವರಿ ರಿವರ್ ಕವರ್ ಮಾಡಿದ್ರೆ, ಆ್ಯಂಡ್ ಡೌನ್ ಪಾರ್ಟ್ ಏನಾಗುತ್ತೆ ಕೃಷ್ಣಾ ನದಿ ನಮಗೆ ಇಲ್ಲಿ ಕವರ್ ಮಾಡ್ತಕ್ಕಂಥದ್ದು. ಆಸ್ ಆಫ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ, ಸೊ ಮಹಾಬಲೇಶ್ವರಲ್ಲಿ ಹುಡ್ತಕ್ಕಂಥ ಕೃಷ್ಣಾ ರಿವರ್ ಮಾಡುತ್ತೆ. ಓಕೆ, ಒಂದು ಪೂರ್ವ ದಿಕ್ಕಿನೆಡೆಗೆ ಸಾಗ್ತಾ ಬೇ ಆಫ್ ಬೆಂಗಾಲಲ್ಲಿ ಡ್ರೈನ್ ಔಟ್ ಆಗ್ತಕ್ಕಂಥದ್ದು. ಬಟ್ ಈವನ್ ಡ್ರೈನ್ ಔಟ್ ಆದಮೇಲೆ ಏನಾಗುತ್ತೆ, ಇವಾಗ ನಮ್ಮ ಕರ್ನಾಟಕದ ಬಹುಭಾಗ ಪಾಲನೆ ಏನು ಮಾಡುತ್ತೆ ಇಲ್ಲಿ ಕೃಷ್ಣಾ ನದಿ ಏನು ಮಾಡುತ್ತೆ ಇಲ್ಲಿ ನಮ್ಮ ರೈತರಿಗೆ, ಜೊತೆಗೆ ನಮ್ಮ ಇರಿಗೇಷನ್ ಇರ್ಬೋದು, ಡ್ರಿಂಕಿಂಗ್ ಪರ್ಪಸ್ಗೆ ತುಂಬಾ ಹೆಲ್ಪ್ ಮಾಡೋ ನಿಟ್ಟಲ್ಲಿ ಕೃಷ್ಣಾ ನದಿ ಏನಾಗಿದೆ. ಸೊ ಕಾವೇರಿ ತದನಂತರದಲ್ಲಿ ಲೈಫ್ ಲೈನ್ ರಿವರ್ ಆಗಿದೆ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ. ಸೊ ಅದೇ ರೀತಿ ನೋಡೋದಾದರೆ ಟೋಟಲ್ ಲೆಂತ್ ನಾನು ನೋಡೋದಾದರೆ ಒಟ್ಟು 1400 ಕಿಲೋಮೀಟರ್. ಅಂದರೆ ಮಹಾಬಲೇಶ್ವರದಿಂದ ಅಪ್ ಟು ದ ಪಾರ್ಟ್ ಆಫ್ ದ ಬೇ ಆಫ್ ಬೆಂಗಾಲ್. ಸೊ ಅದರಲ್ಲಿ ಮಹಾರಾಷ್ಟ್ರ 26.8%, ಕರ್ನಾಟಕ 43.7%, ಆಂಧ್ರ ಪ್ರದೇಶ್ 29.5%. ಸರ್, ವಾಟ್ ಅಬೌಟ್ ತೆಲಂಗಾಣ ಅಂತ ಓಕೆ ನೀವು ಕೇಳ್ಬೋದು. ಬಟ್ ದಟ್ ಟೈಮ್ ನಿಮ್ಗೆ ಇವಾಗಲೂ ಕೂಡ ಅಷ್ಟೇ ಆಂಧ್ರ ಪ್ರದೇಶ್ ಪ್ಲಸ್ ತೆಲಂಗಾಣ ಸೇರಿ 29.5% ಬರ್ತಕ್ಕಂಥದ್ದು. ಬಿಕಾಸ್ ಯಾಕೆಂದರೆ ನಮ್ಮ ಈಗ ಆಲ್ಮಟ್ಟಿ ಡ್ಯಾಮು ಬಿಜಾಪುರಕ್ಕೂ ಬಾಗಲಕೋಟೆ 2 ನಡೆ ಇದೆಯಲ್ಲ, ಸೇಮ್ ನಾಗಾರ್ಜುನ ಸಾಗರ ಡ್ಯಾಮ್ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ತೆಲಂಗಾಣ ಮತ್ತು ಆಂಧ್ರ ನಡುವೆ ಬರ್ತಕ್ಕಂಥದ್ದು. ಸೊ ಆ್ಯಸ್ ಆಫ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ, ಸೊ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಸೇರಿಕೊಂಡು 29.5% ಇಲ್ಲಿ ಬರ್ತಕ್ಕಂಥದ್ದು. ಸೊ ಅದು ಕೂಡ ಅಷ್ಟೇ ನಿಜಾಂಪಟ್ನ ಅಂತ ಏನು ಮಾಡುತ್ತೆ. ಸೊ ಕೃಷ್ಣಾ ನದಿ ತನ್ನ ಬೇ ಆಫ್ ಬೆಂಗಾಲ್ನಲ್ಲಿ ನಿಜಾಂಪಟ್ನ ನಂತರ ರೀಚ್ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆ ನೋಡ್ತಾ ಹೋದರೆ ಓಕೆ, ದಿಸ್ ಈಸ್ ವಾಟ್ ವಿ ಸೆಡ್ ರಿವರ್ ಬೇಸಿನ್ ಅಂತಲೇ ಹೇಳ್ತಕ್ಕಂಥದ್ದು. ಅಗೇನ್, ಸೊ ಮಹಾಬಲೇಶ್ವರದಿಂದ ಹಿಡಿದು ಯಾವ ರೀತಿಯಲ್ಲಿ ಹರಿತಕ್ಕಂಥದ್ದು ಮೇಜರ್ ನೋಡ್ತಾ ಹೋಗ್ತೀವಿ. ಬಟ್ ನಮಗೇನಿಲ್ಲಿ ಅಂತಂದರೆ ನಮಗೆ ದಟ್ ವಿ ಕಾಲ್ಸ್ ಅದು AP ತೆಲಂಗಾಣ ಪಾರ್ಟ್ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಸಮ್ ಆಫ್ ದ ಟ್ರಿಬ್ಯೂಟರೀಸ್ ಇದೆ, ಲೈಕ್ ಮೂಸಿ ರಿವರ್ ಇದೆ, ಅಗೇನ್ ಪೆನ್ನೇರು ಇದೆ, ಆ್ಯಂಡ್ ಸಮ್ ಆಫ್ ದ ಸ್ಮಾಲ್ ಟ್ರಿಬ್ಯೂಟರೀಸ್ ಅದು ಇಂಪಾರ್ಟೆಂಟು. ಜೊತೆಗೆ ನಿಮ್ಗೆ ಬರ್ತಕ್ಕಂಥದ್ದು ಅಗೇನ್ ಇನ್ ದ ಪಾರ್ಟ್ ಆಫ್ ದ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲಿ ಅಗೇನ್ ವೆನ್ನಾ ಬರುತ್ತೆ, ಅಗೇನ್ ಕೊಯ್ನಾ ಬರ್ತಕ್ಕಂಥದ್ದು, ಆ್ಯಂಡ್ ಸಮ್ ಆಫ್ ದ ಬೇರೆ ರಿವರ್ಸ್ ಬರ್ತಾ ಹೋಗುತ್ತೆ. ನಮಗೆ ಅವ್ರದ್ದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಇಂಪಾರ್ಟೆಂಟ್ ಆಗೋದಲ್ಲಿ ಇನ್ ದ ಮಿಡ್ ಆಫ್ ದ ದಟ್ ವಿ ಕಾಲ್ಸ್ ಕರ್ನಾಟಕ. ಸರ್, ಅದ್ಯಾಕೆ ಇಂಪಾರ್ಟೆಂಟ್ ಆಗಲ್ಲ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಕರ್ನಾಟಕ ಭೂಗೋಳಶಾಸ್ತ್ರದಲ್ಲ, ಭಾರತದ ಭೂಗೋಳಶಾಸ್ತ್ರದಲ್ಲಿ. ಬಿಕಾಸ್ ಯಾಕೆ ಅಂತಂದರೆ ಈಗ ನಿಮ್ಗೇನು ಮಾಡ್ತಾನೆ UPSC ಅಥವಾ KPSC ನೋಡೋದಾದರೆ 3 ಆಪ್ಷನ್ಗಳನ್ನ ಈ ಥರ ಕೊಡ್ತಕ್ಕಂಥದ್ದು. ನರ್ಮದಾ ರಿವರ್, ಕಾವೇರಿ ರಿವರ್, ಅಗೇನ್ ಒನ್ ಮೋರ್ ಈಸ್ ದಟ್ ವಿ ಕಾಲ್ಸ್ ಕೃಷ್ಣಾ ರಿವರ್. ಏನು ಮಾಡ್ತಾರಲ್ಲಿ ಟ್ರಿಬ್ಯೂಟರೀಸ್ ಅಥವಾ ಫಾಲ್ಸ್ ಅಥವಾ ಡ್ಯಾಮ್ಗಳನ್ನ ಕೊಡ್ತಕ್ಕಂಥದ್ದು. ವಿಚ್ ಅಮಾಂಗ್ ದ ಫಾಲೋವಿಂಗ್ ಪೇರ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್. ಈ ಮೇಲೆ ಕಂಡ ಯಾವ ಪೇರಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ, ಅಥವಾ ವಿಚ್ ಅಮಾಂಗ್ ದ ಫಾಲೋವಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಈ ರೀತಿ ಎಕ್ಸಾಮಲ್ಲಿ ಇಲ್ಲಿ ನಮ್ಮ ಇನ್ ಡೆಪ್ತ್ ಫಾರ್ಮಲ್ಲಿ ಅಂದರೆ ಇನ್ ದ ಫಾರ್ಮ್ ಆಫ್ KS ಮತ್ತು UPSCನಲ್ಲಿ ಕೇಳ್ತಕ್ಕಂಥದ್ದು. ಸೊ ನಾವು ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇರೋದಕ್ಕೆ ಇನ್ಸೈಡ್ ದ ಕರ್ನಾಟಕ ಕೃಷ್ಣಾ ರಿವರ್ ಯಾವ್ಯಾವ ರೀತಿ ಹರಿಯುತ್ತೆ, ಯಾವ್ಯಾವ ಟ್ರಿಬ್ಯೂಟರೀಸ್ ಇದೆ, ಆ ಟ್ರಿಬ್ಯೂಟರಿ ಸಂಬಂಧಪಟ್ಟಂಥ ಏನೇನು ಕಾರ್ಯಗಳಿದೆ ಇದನ್ನು ನಾವು ಒಂದ್ಸಲ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ.
ಓಕೆ, ಮೇಜರ್ ಟ್ರಿಬ್ಯೂಟರೀಸ್ ನೋಡೋದಾದರೆ ಅಗೇನ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಅಗೇನ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಇದೇನಿಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಮೆಂಟಲ್ ಅಬಿಲಿಟಿ ಡೈರೆಕ್ಷನ್ ಸಾಲ್ವ್ ಓಕೆ ಡೈರೆಕ್ಷನ್ ಟೆಸ್ಟ್ ಬಂದಾಗ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಒಬ್ಬ ಪರ್ಸನ್ ಯಾವ ಕಡೆ ಮೂವ್ ಆಗ್ತಾನಲ್ವ ಅವನ ಒಂದು ಲೆಫ್ಟ್ ಸೈಡ್ ಓಕೆ ಲೆಫ್ಟ್ ಆಗಿರುತ್ತೆ, ಅವನ ಒಂದು ರೈಟ್ ಸೈಡ್ ರೈಟ್ ಆಗಿರುತ್ತೆ. ಬಿಕಾಸ್ ಯುವರ್ ಡೈರೆಕ್ಷನ್ ನೆವರ್ ಚೇಂಜಸ್. ಇಲ್ಲೂ ಕೂಡ ಅಷ್ಟೇ, ನಮ್ಮ ಒಂದು ಕೃಷ್ಣಾ ನದಿ ಓಕೆ ವೆಸ್ಟಿಂದ ಈಸ್ಟ್ ಕಡೆ ಹರಿತಕ್ಕಂಥದ್ದು ಅಪ್ಪರ್ ಪಾರ್ಟ್ ಬರ್ತಕ್ಕಂಥ ನದಿಗಳನ್ನ ಎಡಬಲ ಅಂತ ಕರಿತಾ ಹೋಗ್ತೀವಿ. ಓಕೆ, ಕೆಳ ಬರ್ತಕ್ಕಂಥ ಏನು ಮಾಡ್ತೀವಿ ಇಲ್ಲಿ ಬಲದಂಡೆ ಅಂತ ಹೇಳಿ ಕರಿತಕ್ಕಂಥ ಸ್ನೇಹಿತರೆ. ಸೊ ಅದೇ ರೀತಿ ನೋಡ್ತಾ ಹೋಗ್ತೀವಿ, ನಮ್ಮ ಎಡದಂಡೆಯಲ್ಲಿ ಭೀಮಾ ರಿವರ್, ಅಗೇನ್ ದಿಂಡಿ ರಿವರ್, ಓಕೆ ದಟ್ ವಿ ಕಾಲ್ಸ್ ಪೆಡ್ಡಗಾವು, ಹಲಿಯಾ, ಮೂಸಿ, ಪಾಲೇರು, ಮುನ್ನೇರು, ಒನ್ ಮೋರ್ ಇಸ್ ದೇರ್ ದಟ್ ವಿ ಕಾಲ್ಸ್ ಡೋಣಿ ರಿವರ್. ಓಕೆ, ಇಷ್ಟು ನಮಗೆ ಓಕೆ ಎಡದಂಡೆಯಲ್ಲಿ ಕಾಣ್ತಕ್ಕಂಥದ್ದು. ಸೊ ಬಲದಂಡೆ ನೋಡೋದಾದ್ರೆ ವೆನ್ನ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ಅಗೇನ್ ತುಂಗಭದ್ರಾ. ತುಂಗಭದ್ರಾ ಜಾನ್ ಆದಮೇಲೆ ಲೆಟ್ ರಿಪೀಟ್ ಜಾನ್ಸ್ ಟು ದ ಪಾರ್ಟ್ ಆಫ್ ದ ಓಕೆ ರಿವರ್ ಕೃಷ್ಣ ಅಂತೇಳಿ ಕರಿತಕ್ಕಂಥದ್ದು. ಅತಿ ಹೆಚ್ಚು ಓಕೆ ನಮಗೆ ನೀರು ಬರ್ತಕ್ಕಂಥದ್ದು ನಮ್ಮ ಒಂದು ಬಲಭಾಗದಿಂದ ಸ್ನೇಹಿತರೆ. ಸೊ ಅದೇ ರೀತಿ ನೋಡೋದಾದ್ರೆ ಈ ಒಂದು ರಿವರ್ಗೆ ಮೇಜರ್ ಹೈಡ್ರೋ ಪವರ್ ಸ್ಟೇಷನ್ಸ್ ತುಂಬಾ ಇದೆ. ಈವನ್ ಪಾರ್ಟ್ ಆಫ್ ದ ನಮ್ಮ ಒಂದು ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮ್ ಕರಿತೀವಲ್ವ, ಕೊಯ್ನಾ ಡ್ಯಾಮ್ದಲ್ಲೂ ಮಾಡ್ತಾ ಹೋಗ್ತಾರೆ. ನಮ್ಮಲ್ಲಿ ಬಂದರೆ ಆಲಮಟ್ಟಿಲಿದೆ, ನಾರಾಯಣಪುರದಲ್ಲಿದೆ, ಓಕೆ ತುಂಗಾ ನದಿಗಿದೆ, ಭದ್ರಾ ನದಿಗಿದೆ. ಹಾಗೆ ಈ ರೀತಿಯಾಗಿ ಏನು ಮಾಡ್ತಾ ಹೋಗಿದ್ದೀವಿ, ಎಲ್ಲ ಕಡೆಯೂ ಕೂಡ ಅತಿ ಹೆಚ್ಚು ಒಂದು ಹೈಡ್ರೋ ಪವರ್ ಸ್ಟೇಷನ್ ಜನರೇಟ್ ಮಾಡೋದರಲ್ಲಿ ನಮ್ಮ ಒಂದು ಓಕೆ ಕೃಷ್ಣಾ ನದಿ ತನ್ನದೇ ಆದ ಒಂದು ಪಾಲನೆ ಮಾಡಿದಲ್ಲಿ ತಗೊಂಡಿದೆ ಸ್ನೇಹಿತರ. ಅದೇ ರೀತಿ ಹೇಳೋದಾದರೆ ಈವನ್ ದ Krishna river delta comes under the greater peril category. So then what is the meaning of greater peril? ಇದು ಕ್ವಶನ್ PSI ಎಕ್ಸಾಮಲ್ಲಿ ಕೇಳಿದೆ ಸ್ನೇಹಿತರೆ. ಹಾಗಾದ್ರೆ ಯಾಕೆ ಈ ಕ್ವಶನ್ ಬಂದಿತ್ತು ಅಂದರೆ ಇನ್ ದ ಸೇಮ್ ಇಯರ್ ಹಿಂದೂ ಒಂದು ಓಕೆ ನ್ಯೂಸ್ ಪೇಪರ್ಲಿ ಒಂದು ಆರ್ಟಿಕಲ್ ಬರುತ್ತೆ, ದ ಕೃಷ್ಣಾ ಓಕೆ ಕಮಿಂಗ್ ಅಂಡರ್ ದ ಗ್ರೇಟ್ ಪೆರಿಲ್ ಕ್ಯಾಟಗರಿ ಅಂತ ಹೇಳಿ. ಓಕೆ, ಯಾರು ನ್ಯೂಸ್ ಪೇಪರ್ ಓದೋ ಹ್ಯಾಬಿಟ್ ಇರುತ್ತೆ ಅಲ್ವಾ, ಅಲ್ಲಿ ಸಿಗೋದು ಸಣ್ಣ ಸಣ್ಣ ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ ಇವಾಗ ಓಕೆ ತುಂಗಾ ಮೇಲ್ದಂಡೆ ಯೋಜನೆ ಅಂತ ಕೊಟ್ಟಿರ್ತಾನೆ, ನೀವೇನು ಮಾಡ್ತೀರಿ ಪೇಪರ್ನಲ್ಲಿ ಡೀಟೇಲ್ ಆಗೋದಿಲ್ಲ, ಹೆಡ್ಲೈನ್ಸ್ ಹುಡ್ಕೈ ಬಿಡ್ತೀರಾ. ಬಟ್ ಇನ್ ದಟ್ ಓಕೆ ನಾವು ಕ್ಲೀನ್ ನೋಡ್ತಾ ಹೋಗ್ಬೇಕು. ಯಾಕೆ ಅಂತಂದರೆ ಆ ಒಂದು ತುಂಗಾ ಮೇಲ್ದಂಡೆ ಯೋಜನೆ ಯಾವ್ಯಾವ ನದಿಗಳಿಗೆ ನೀರು ಉಣಿಸುತ್ತೆ, ಭದ್ರಾ ಯೋಜನೆ ಯಾವ ನೀರಿನ ಉಣಿಸುತ್ತೆ. ಇವಾಗ ಏನು ಮಾಡ್ತಾರೆ ರೀಸೆಂಟ್ ಹೋಗಿ ಓಕೆ ದಟ್ ವಿ ಕಾಲ್ಸ್ ನಮ್ಮ ಜಲ ಸಂಪನ್ಮೂಲ ಸಚಿವರು ಹೋಗಿ ಮಾಡ್ತಾರೆ ಇವಾಗ ಇನಾಗ್ರೇಷನ್ ಮಾಡ್ತಕ್ಕಂಥದ್ದು. ಹಾಗೆ ಯಾವ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮು ಯಾವ ನದಿಗೆ ಸಂಬಂಧಪಟ್ಟಿದ್ದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ, ಇದೆಲ್ಲ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇಂಪಾರ್ಟೆಂಟು. ನಾವು ಸುಮ್ಮನೆ ಸರ್ಫೇಸಲ್ಲಿ ನೋಡ್ಕೊಂಡು ಹೋಗಿ ನಮ್ಗೆ ಎಕ್ಸಾಮಲ್ಲಿ ಏನೂ ಇಂಪಾರ್ಟೆಂಟ್ ಆಗಲ್ಲ. ಸೊ ಸ್ವಲ್ಪ ಇನ್ಡೆಪ್ತಲ್ಲೂ ಕೂಡ ಸ್ವಲ್ಪ ನಾಟ್ ದಟ್ ಮಚ್ ಸ್ವಲ್ಪ ಇನ್ಡೆಪ್ತಲ್ಲೂ ಕೂಡ ನಾವು ನೋಡ್ಕೊಂಡು ಹೋದರೆ ಸೊ ಎಕ್ಸಾಮಲ್ಲಿ ಅವ್ರು ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ಆರಾಮ್ಸೆ ನಾವೇನು ಮಾಡ್ಬೋದು ಇಲ್ಲಿ ಆನ್ಸರ್ನ ಮಾಡ್ತಾ ಹೋಗ್ಬೋದು. ಹಾಗಿದ್ರೆ ಗ್ರೇಟರ್ ಪೆರಿಲ್ ಕ್ಯಾಟಗರಿ ಅಂದರೆ ಏನು ಅಂದರೆ ಈ ಒಂದು ಡೆಲ್ಟಾ ಪ್ರದೇಶ ಏನಾಗ್ತದೆ ಇಲ್ಲಿ ಲೈಟಾಗಿ ಸ್ಲೈಟ್ಲಿ ವಾನಿಷ್ಡ್ ಆಗ್ತಕ್ಕಂಥದ್ದು. ಆ ಡೆಲ್ಟಾ ಪ್ರದೇಶವನ್ನು ಸಮುದ್ರ ನೀರು ಏನು ಮಾಡ್ತಿದೆ ಇಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಇದೆ. ದಟ್ ಈಸ್ ದ ಓಕೆ ಮೀನಿಂಗ್ ಆಫ್ ದ ಗ್ರೇಟರ್ ಪೆರಿಲ್ ಕ್ಯಾಟಗರಿ. ಇದು ಆಲ್ರೆಡಿ ಓಕೆ ಸಮ್ ಅದರ್ ಥೈಲ್ಯಾಂಡ್ ಕಂಟ್ರೀಸಲ್ಲೂ ಕೂಡ ಓಕೆ ಮೀನ್ಸ್ ಅಲ್ಲಿ ಆಗ್ತಿದೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಲೈಕ್ ಆ ವರ್ಷ ಓಕೆ ವರ್ಷಕ್ಕೆ ಒಂದು ಸಲ 3 ಮಿಲಿಮೀಟರ್ಸ್ ಏನಾಗ್ತಿದೆ ಇವಾಗ ಸಮುದ್ರ ನೀರು ಆ ಒಂದು ಪ್ರದೇಶದಲ್ಲಿ ಏರಿಕೆ ಆಗ್ತಕ್ಕಂಥ. ಅಂದರೆ ಡೆಲ್ಟಾ ಪ್ರದೇಶದಲ್ಲಿ ಸಮುದ್ರ ನೀರು ಮೇಲೆ ಬರ್ತಿರೋದ್ರಿಂದ ಡೆಲ್ಟಾ ಮುಖಜ ಭೂಮಿ ಏನಾಗ್ತಿದೆ ಇವಾಗ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಇದು ಇದೇ ರೀತಿ ಕಂಟಿನ್ಯೂ ಆದರೆ ಮುಂದೆ ಏನಾಗುತ್ತೆ ಅಂದರೆ ಡೆಲ್ಟಾ ಪ್ರದೇಶ ಇರ್ತಕ್ಕಂಥ ನೀರನ್ನು ಕೂಡ ನಾವು ಯೂಸ್ ಮಾಡೋಕ್ಕಾಗದೇ ಇರೋಷ್ಟು ಓಕೆ ಪ್ರಾಬ್ಲಮ್ ನಾವಿಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರನೇ ದ ಕೃಷ್ಣ ರಿವರ್ ಇನ್ ದ ಸೌದರ್ನ್ ಪೆನಿನ್ಸುಲಾರ್ ಓಕೆ ಇಂಡಿಯಾ ಇಟ್ ಕಮ್ಸ್ ಅಂಡರ್ ದ ಗ್ರೇಟರ್ ಪೆರಿಲ್ ಕ್ಯಾಟಗರಿ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ತಾ ಹೋಗೋಣ. ಇಲ್ಲಿ ಕೇಳ್ತಾ ಹೋಗಿದ್ದಾನೆ, ಈ ಕೆಳಗಿನಲ್ಲಿ ಯಾವುದು ಕೃಷ್ಣ ನದಿಯ ಉಪನದಿಯಲ್ಲ. ವಿಚ್ ಅಮಂಗ್ ದ ಫಾಲೋವಿಂಗ್ ಸಬ್ ಓಕೆ ಟ್ರಿಬ್ಯೂಟರಿ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ದ ರಿವರ್ ಕೃಷ್ಣ ಅಂತ ಕೇಳಿರ್ತಕ್ಕಂಥದ್ದು. ಘಟಪ್ರಭಾ, ಮಲಪ್ರಭಾ, ಭೀಮಾ, ಭದ್ರಾ 4 ಕೂಡ ಓಕೆ ಟ್ರಿಬ್ಯೂಟರೀಸೇ. ಬಟ್ ಏನು ಅಂತಂದರೆ ನಮಗೆ ಸಿಂಗಲ್ ಆಗಿ ಭದ್ರಾ ನದಿ ಬರೋದಿಲ್ಲ, ಅಲಾಂಗ್ ವಿತ್ ತುಂಗಾ ಸೇರಿಕೊಂಡು ನಮಗೆ ತುಂಗಭದ್ರಾ ಆಗಿ ಓಕೆ ಕೃಷ್ಣ ನದಿಗೆ ಉಪನದಿ ಆಗ್ತಕ್ಕಂಥ ಸ್ನೇಹಿತರೆ. ಬರೀ ಓನ್ಲಿ ಸಿಂಗಲ್ ಭದ್ರಾ ಅಥವಾ ಸಿಂಗಲ್ ತುಂಗಾ ಬರೋದಿಲ್ಲ ಇಲ್ಲಿ. ಆಫ್ಟರ್ ಜಾಯಿನ್ ದ ತುಂಗಾ ಅಂಡ್ ಭದ್ರಾ ದೆನ್ ಓನ್ಲಿ ಇಟ್ ಬಿಕಮ್ ಎ ಟ್ರಿಬ್ಯೂಟರಿ ಆಫ್ ದ ರಿವರ್ ಕೃಷ್ಣ ಅಂತ ಹೇಳಿ ಕರಿತಕ್ಕಂಥದ್ದು. ಓಕೆ, ಸೊ ಈ ಒಂದೊಂದಾಗೆ ಓಕೆ ಟ್ರಿಬ್ಯೂಟರೀಸ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ದ ಫಸ್ಟ್ ಟ್ರಿಬ್ಯೂಟರೀಸ್ ದಟ್ ವಿ ಕಾಲ್ಸ್ ದ ಘಟಪ್ರಭಾ ರಿವರ್. ಓಕೆ, ಸೊ ಘಟಪ್ರಭಾ ರಿವರ್ ಎಲ್ಲ ಆರಿಜಿನೇಟ್ ಆಗುತ್ತೆ ಅಂದರೆ ಇಟ್ ಈಸ್ ಆರಿಜಿನೇಟೆಡ್ ಬೈ ದ 2 ರಿವರ್ಸ್ ದಟ್ ವಿ ಕಾಲ್ಸ್ ದ ಹಿರಣ್ಯಕಾಶಿ ಮತ್ತು ಮಾರ್ಕಂಡೇಯ ಅಂತಕ್ಕಂಥ 2 ಟ್ರಿಬ್ಯೂಟರೀಸ್ ಏನು ಮಾಡುತ್ತೆ ವೆಸ್ಟರ್ನ್ ಘಾಟಲ್ಲಿ ಆರಿಜಿನೇಟ್ ಆಗ್ತಕ್ಕಂಥದ್ದು. ಈ 2 ಟ್ರಿಬ್ಯೂಟರೀಸ್ ಕಾಲಡಿಗಿನ ಒಂದು ಗ್ರಾಮದಲ್ಲಿ ಅಥವಾ ಒಂದು ಪ್ಲೇಸಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಘಟಪ್ರಭಾ ಅಂತ ಕರೆಸ್ಕೊಳ್ತಾ ಹೋಗುತ್ತೆ. ಈ ಘಟಪ್ರಭಾ ನದಿಗೆ ಒಂದು ಡ್ಯಾಮು ಒಂದು ಫಾಲ್ಸ್ ಬರುತ್ತೆ. ನಮಗೆಲ್ಲ ಗೊತ್ತಿರೋಗಿದೆ ಫೇಮಸ್ ಫಾಲ್ಸ್ ಯಾವುದು ಗೋಕಾಕ್ ಫಾಲ್ಸ್.
ಹಾಗಾದರೆ ಗೋಕಾಕ್ ಫಾಲ್ಸ್ ಏನಕ್ಕೆ ಫೇಮಸ್ ಅಂತಂದರೆ ದ ಗೋಕಾಕ್ ಫಾಲ್ಸ್ ಏನು ಮಾಡ್ತೀವಿ ಕರ್ನಾಟಕದ ನಯಾಗರ ಅಂತ ಹೇಳಿ ಕರಿತಕ್ಕಂಥ ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಡ್ಯಾಮ್ ಬರುತ್ತೆ ದಟ್ ರಿಕಾರ್ಡ್ಸ್ ರಾಜ ಲಕ್ಷ್ಮಣಗೌಡ ಡ್ಯಾಮ್ ಅಂತ ಹೇಳಿ ಕರಿತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ನೋನ್ ಆಸ್ ಹಿಡ್ಕಲ್ ಡ್ಯಾಮ್ ಅಂತ ಹೇಳಿ ಕರಿತಕ್ಕಂಥ ಸ್ನೇಹಿತರೆ. ಆ್ಯಂಡ್ ದ ಘಟಪ್ರಭಾ ಜಾಯಿನ್ಸ್ ದ ರಿವರ್ ಕೃಷ್ಣ ಇನ್ ದ ಪ್ಲೇಸ್ ರಿಕಾರ್ಡ್ಸ್ ಚಿಕ್ಕ ಸಂಗಮ ಇನ್ ದ ಪಾರ್ಟ್ ಆಫ್ ಬಾಗಲಕೋಟೆ. ನಮಗೆ ಬರ್ತಕ್ಕಂಥದ್ದು ಯಾವುದು ಮಲಪ್ರಭಾ ಬಂದು ಕೂಡಲ ಸಂಗಮದಲ್ಲಿ ಜಾಯ್ನ್ ಆದರೆ ಘಟಪ್ರಭಾ ಬಂದು ಚಿಕ್ಕ ಸಂಗಮದಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು. ಚಿಕ್ಕ ಸಂಗಮ ಬೇರೆ ಎಲ್ಲೂ ಇಲ್ಲ. ದಟ್ ರಿಕಾರ್ಡ್ಸ್ ನೀವು ಆಲಮಟ್ಟಿ ಡ್ಯಾಮ್ ತೊಗೊಂಡ್ರೆ ಆಲಮಟ್ಟಿ ಒಂದು ಬ್ಯಾಕ್ ವಾಟರಲ್ಲಿ ಬಂದು ಜಾಯ್ನ್ ಆಗ್ತಕ್ಕಂಥದ್ದು. ಈ ಒಂದು ಪ್ಲೇಸ್ನಿಂದ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಚಿಕ್ಕ ಸಂಗಮ ಅಂತೇಳಿ ಹೇಳಿರ್ತಕ್ಕಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಟ್ರಿಬ್ಯೂಟರಿ ಯಾವುದು ಅಂದರೆ ಒಂದು ಕ್ವಶನ್ ನೋಡೋಣ. ಕರ್ನಾಟಕದ ನಯಾಗರಂದು ಪ್ರಸಿದ್ಧವಾಗಿರುವ ಜಲಪಾತ ಯಾವುದು? ದಟ್ ಈಸ್ ಆಬ್ವಿಯಸ್ಲಿ ಗೋಕಾಕ್ ಜಲಪಾತ. ನಾನು ಇನ್ನೇ ಕ್ಲಾಸ್ ಮೇಲೆ ಮಾಡ್ತಾ ಹೇಳ್ತಾ ಹೋಗಿದ್ದೆ ನಿಮಗೆ. ಯಾವಾಗ ಸೆಕೆಂಡ್ ಕ್ಲಾಸಲ್ಲಿ ರಿಲೀಫ್ ಫ್ಯೂಚರ್ಸ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಹೋಗಿದ್ವಿ. ಕಲ್ಲತ್ಗಿರಿ ಜಲಪಾತ ಎಲ್ಲಿದೆ ಅಂತ ಕೇಳಿದ್ದೆ. ಕಾಳಹಸ್ತಿ ಅಥವಾ ಕಲ್ಲತ್ಗಿರಿ ಯಾವ ಡಿಸ್ಟಿಕಲ್ಲಿದೆ? ಇಟ್ ಈಸ್ ಇನ್ ದ ಪಾರ್ಟ್ ಆಫ್ ದ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಕಂಡು ಬರ್ತಕ್ಕಂಥದ್ದು. ಗಗನ ಚುಕ್ಕಿ ಬರ ಚುಕ್ಕಿ ಇದರ ಲೆಫ್ಟ್ ಬ್ಯಾಂಕ್ ಯಾವುದು, ರೈಟ್ ಬ್ಯಾಂಕ್ ಯಾವುದು? ರೀಸೆಂಟ್ ನಿಮೋನಿ ಕೂಡ ಕೊಟ್ಟಿದ್ದೆ. ಯಾವುದ್ರಲ್ಲಿ ನೋಡೋಣ? ದಟ್ ವಿ ಕಾಲ್ಡ್ ದ ಫೇಮಸ್ ಟೀಮ್ ಇನ್ IPL ಅಲ್ವಾ, ದ ಕ್ರೇಜಿಯಸ್ಟ್ ಟೀಮ್ RCB ಇಂದ ಕರಿತಾ ಹೋಗ್ತೀವಿ. R ಮೀನ್ಸ್ ರೈಟ್ ಸೈಡ್, C ಮೀನ್ಸ್ ಚಾಮರಾಜನಗರ್, B ಮೀನ್ಸ್ ಬರಚುಕ್ಕಿ. ಗಗನ ಚುಕ್ಕಿ ಬಂದು ದಟ್ ವಿ ಕಾಲ್ಡ್ಸ್ ಲೆಫ್ಟ್ ಸೈಡು ಮಂಡ್ಯದಲ್ಲಿ ಬರ್ತಕ್ಕಂಥದ್ದು. ಅಗೇನ್ ಜೋಗ್ ಫಾಲ್ಸ್ ಅಲ್ಲಿ ಬರುತ್ತೆ, ಶರಾವತಿ ನದಿಗೆ ಬರ್ತಕ್ಕಂಥದ್ದು. ದ ಗೋಕಾಕ್ ಫಾಲ್ಸ್ ಇಟ್ ಈಸ್ ಇನ್ ದ ಪ್ಲೇಸ್ ದಟ್ ರಿಕಾರ್ಡ್ಸ್ ಘಟಪ್ರಭಾ ನದಿ ಬರ್ತಕ್ಕಂಥದ್ದು. ಕರ್ನಾಟಕದ ನಯಾಗರ ಅಂತ ಕರಿತಾ ಹೋಗ್ತೀವಿ, ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಈ ಗೋಕಾಕ್ ಫಾಲ್ಸ್ದು ಇನ್ನೂ ನಿಮಗೆ ಸ್ಪೆಷಾಲಿಟಿ ಇದೆ. ಏನು ಅಂತಂದರೆ ನಾವು ಹೇಳ್ತಾ ಹೋಗ್ತೀವಿ ಇಡೀ ಒಂದು ಇಂಡಿಯಾದಲ್ಲೇ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಸೆಟಪ್ ಆಗಿದ್ದೀವಿ ಅಂದರೆ ಶಿವನ ಸಮುದ್ರ ಇನ್ ದ ಇಯರ್ 1902 ಅಂತ ಹೇಳ್ತಾ ಹೋಗ್ತೀವಲ್ವ ಸ್ನೇಹಿತರೆ. ಬಟ್ ಥಿಂಗ್ ಈಸ್ ಇದಕ್ಕಿಂತ ಶಿವನ ಸಮುದ್ರಕ್ಕಿಂತ ಮುಂಚೆ ಅಟೆಂಪ್ಟ್ ಮಾಡಿದ್ದೇಲಿ ಅಂದರೆ ಗೋಕಾಕ್ ಫಾಲ್ಸಲ್ಲಿ. ಬಟ್ ವೆರಿ ಮೈನರ್ ಒಂದು ಇದರಲ್ಲಿ ಸಕ್ಸಸ್ಫುಲ್ ಆಯಿತು, ಬಟ್ ನಾಟ್ ದಟ್ ಮಚ್ ಸಕ್ಸಸ್ಫುಲ್. ಒಂದು ಮೈನರ್ ಟೈಮಲ್ಲಿ ಒಂದು ಕಂಪ್ನಿ ಪ್ರೊಡಕ್ಷನ್ನ ಮಾಡುತ್ತೆ. ಅದು ದಟ್ ವಿ ಕಾಲ್ಡ್ಸ್ ಒಂದು ಕಾಟನ್ ಮಿಲ್ ಇದೆ, ಕಾಟನ್ ಮಿಲ್ ಏನು ಮಾಡ್ತೀವಿ ಪ್ರೊಡಕ್ಷನ್ನ ಮಾಡ್ತಕ್ಕಂಥದ್ದು. ಬಟ್ ಇದು ನಾವು ಸಕ್ಸಸ್ಫುಲ್ ಅಂತ ಹೇಳೋಕ್ಕಲ್ಲ. ಬಟ್ ಶಿವನ ಸಮುದ್ರದಲ್ಲಿ ಏನು ಮಾಡ್ತೀವಿ, ದೊಡ್ಡ ಒಂದು ನಮ್ಮ KGF ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇಂಥ ನಗರಗಳಿಗೆ ವಿದ್ಯುತ್ನ ಸಪ್ಲೈ ಮಾಡೋದ್ರ ಮೂಲಕ ನಾವು ಫಸ್ಟ್ ಕ್ಯಾಟಗರಿನ ಶಿವನ ಸಮುದ್ರ ಕೊಡ್ತೀವಿ. ನಾ ಈ ಕತೆ ಸ್ಟೋರಿ ಹೇಳಿದೆ ಅಂತೇಳಿ ಎಕ್ಸಾಂಪಲ್ ಸರ್ ನೀವು ಸ್ಟೋರಿನಲ್ಲಿ ನೆನಪಾಯ್ತು ಅದಕ್ಕೆ ಗೋಕಾಕ್ ಟೆಕ್ ಆಗದೆ ಅಂದರೆ ಅದು ನಿಮ್ಮ ದಡ್ತನ. ಬಿಕಾಸ್ ಯಾವ ಬುಕ್ಕಲ್ಲೂ ಕೂಡ ಗೋಕಾಕ್ ಬಗ್ಗೆ ಕೊಟ್ಟಿಲ್ಲ. ಇದು ಯಾವ ರೀತಿ ಮರೆಮಾಚಿರೋ ಸತ್ಯ ಅಂತಲೇ ಹೇಳ್ತಾ ಹೋಗ್ಬೋದು. ಗೋಕಾಕ್ ಸಕ್ಸಸ್ಫುಲ್ಲೇ, ಬಟ್ ನಾಟ್ ದಟ್ ಮಚ್ ಸಕ್ಸಸ್ಫುಲ್. ಬಟ್ ಅತಿ ಹೆಚ್ಚು ಒಂದು ಸಕ್ಸಸ್ಫುಲ್ ಕಂಡು ಶಿವನ ಸಮುದ್ರ. ಅದಕ್ಕೋಸ್ಕರನೇ ಕರಿತಾ ಹೋಗ್ತೀವಿ ಏಷ್ಯಾಸ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಹೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಫೇಮಸ್ ರಿವರ್ ದಟ್ ವಿ ಕಾಲ್ಡ್ಸ್ ಮಲಪ್ರಭಾ ಆ್ಯಂಡ್ ಇಟ್ ಆರಿಜಿನೇಟ್ಸ್ ಇನ್ ದ ಪ್ಲೇಸ್ ದಟ್ ವಿ ಕಾಲ್ಡ್ಸ್ ಜಾಂಬೋಟಿ. ಎಲ್ಲಿ ಬರುತ್ತೆ? ಬೆಳಗಾವಿ ಡಿಸ್ಟಿಕ್. ಆ್ಯಂಡ್ ಇದಕ್ಕೂ ಕೂಡ ಒಂದು ದಟ್ ವಿ ಕಾಲ್ಡ್ಸ್ ಟ್ರಿಬ್ಯೂಟರೀಸ್ ಇರತಕ್ಕಂಥದ್ದು ದಟ್ ವಿ ಕಾಲ್ಡ್ಸ್ ಬೆಣ್ಣಿ ಹಳ್ಳ, ಹಿರೇಹಳ್ಳ. ಬೆಣ್ಣೆ ತೊರೆ ಬೇರೆ, ಬೆಣ್ಣೆ ಹಳ್ಳ ಬೇರೆ. ಅಡ್ವಾನ್ಸ್ ಹೇಳಿದ್ದೀನಿ ಫ್ರೆಂಡ್ಸ್. ತೊರೆ ಇಸ್ ಡಿಫ್ರೆಂಟ್, ಹಳ್ಳ ಈಸ್ ಡಿಫ್ರೆಂಟ್. ನಿಮಗೆ ಹಳ್ಳ ಬರ್ತಕ್ಕಂಥದ್ದು ವಿಜಯಪುರ, ತೊರೆ ಬರ್ತಕ್ಕಂಥದ್ದು ಧಾರವಾಡ ಸ್ನೇಹಿತರೆ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಕ್ಲಾರಿಟಿ ಇರಲಿ. ಆ್ಯಂಡ್ ಈವನ್ ಮಲಪ್ರಭಾ ಎಲ್ಲಿ ಜಾಯ್ನ್ ಆಗುತ್ತೆ ಅಂದರೆ ದಟ್ ವಿ ಕಾಲ್ಡ್ಸ್ ಬಸವಣ್ಣನವರು ಐಕ್ಯ ಆದಂಥ ಸ್ಥಳ ದಟ್ ವಿ ಕಾಲ್ಡ್ಸ್ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ಪ್ರದೇಶದಲ್ಲಿ ಏನಾಗುತ್ತೆ ಮಲಪ್ರಭಾ ನದಿ ನಮ್ಮ ಒಂದು ಮೇಜರ್ ದ ಕೃಷ್ಣ ರಿವರ್ನಲ್ಲಿ ರೀಚ್ ಆಗ್ತಕ್ಕಂಥದ್ದು. ಈ ಒಂದು ಮಲಪ್ರಭಾ ನದಿಗೆ ಏನು ಮಾಡಿದ್ದೀವಿ, ಒಂದು ಡ್ಯಾಮ್ನು ಕೂಡ ಕೊಟ್ಟಿದ್ದೀವಿ. ಎಲ್ಲಿ ಕಟ್ಟಿದ್ದೀವಿ ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ. ಪುಣ್ಯಕ್ಷೇತ್ರ ಅಂತಲೇ ಹೇಳ್ತಾ ಹೋಗ್ಬೋದು. ದಟ್ ವಿ ಕಾಲ್ಡ್ಸ್ ಯಲ್ಲಮ್ಮನ ಗುಡ್ಡ, ಸೌದತ್ತಿ ಯಲ್ಲಮ್ಮನ ಗುಡ್ಡ ಅಂತ ಕರಿತಾ ಹೋಗ್ತೀವಿ. ವೈಲಿ ನೀವು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಕ್ರಾಸ್ ದ ಮಲಪ್ರಭಾ ರಿವರ್. ದಟ್ ಟು ವಿ ಕಾಲ್ಡ್ಸ್ ಯಾವುದು ರೇಣುಕಾ ಸಾಗರ. ಇದನ್ನೆಂತ ಕರಿತಾ ಹೋಗ್ತೀವಿ, ನವಿಲು ತೀರ್ಥ ಅಂತ ಕರಿತಕ್ಕಂಥದ್ದು. ಅದರ ಒಂದು ಹಿನ್ನೀರಿಗೆ ನಾವೇನು ಮಾಡ್ತೀವಿ ಇಲ್ಲಿ ರೇಣುಕಾ ಸಾಗರ ಅಂತ ಕರಿತಕ್ಕಂಥದ್ದು. ಈವನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಪಿಕಾಕ್ ಜಾರ್ಜ್ ರಿಸರ್ವೇಯರ್. ಹಾಗೆ ಯಾಕೆ ನೋಡಿ, ನವಿಲು ತೀರ್ಥ ಸೇಮ್ ಮೀನಿಂಗ್, ಪಿಕಾಕ್ ಜಾರ್ಜ್ ರಿಸರ್ವೇಯರ್. ಜಾರ್ಜ್ ಮೀನ್ಸ್ ಒಂದು ಕಣಿವೆ ಅಂತ ಹೇಳ್ತಕ್ಕಂಥದ್ದು. ಇದು ಯಾವ ರೀತಿಲಿದೆ ಅಂತ ಅಂದರೆ ಈ ನವಿಲಿನ ಪಾದ ಬರುತ್ತಲ್ವ ಆ ಶೇಪಲ್ಲಿ ಒಂದು ಕಡಿಮೆ ಪ್ರದೇಶದಲ್ಲಿ ಈ ಒಂದು ಡ್ಯಾಮ್ ಏನಾಗಿದೆ ಇಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಈ ರಿವರಿಗೆ ಇನ್ನೊಂದು ಸ್ಪೆಷಾಲಿಟಿ ಇದೆ. ಎಕ್ಸಾಂಪಲ್ ಕೇಳ್ತಾ ಹೋಗ್ತಾನೆ.
ಈ ಕೆಳಕಂಡ ಯಾವ ಉಪನದಿ, ಕೃಷ್ಣದ ಉಪನದಿಯು ತನ್ನ ಕಂಪ್ಲೀಟ್ ಕ್ಯಾಚ್ಮೆಂಟ್ ಏರಿಯಾನ ಕರ್ನಾಟಕದಲ್ಲಿ ಮಾತ್ರ ಇದೆ ಅಂತ ಕೇಳಿದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಮಲಪ್ರಭಾ ರಿವರ್. ಘಟಪ್ರಭಾ ಆ್ಯಂಡ್ ಬೇರೆ ಎಲ್ಲ ರಿವರ್ ಏನಾಗಿದೆ, ತುಂಗಭದ್ರ ಎಲ್ಲ ರಿವರ್ ಏನಾಗಿದೆ ಇಲ್ಲಿ ಬೇರೆ ಬೇರೆ ಒಂದು ಅವರ ಡ್ರೈನೇಜ್ ಏರಿಯಾ ಬೇರೆ ಬೇರೆ ರಾಜ್ಯಗಳು ಶೇರ್ ಮಾಡ್ಕೊಂಡಿದೆ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಮಲಪ್ರಭಾ ರಿವರ್ ಕಂಪ್ಲೀಟ್ ಆಗಿ ತನ್ನೊಂದು ಡ್ರೈನೇಜ್ ಏರಿಯಾನ ಕರ್ನಾಟಕದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ಇಟ್ ಡ್ರೈನ್ಸ್ ವಿತ್ ದ ಪಾರ್ಟ್ ಆಫ್ ದಟ್ ವಿ ಕಾಲ್ಸ್ ರಿವರ್ ಕೃಷ್ಣ ಇನ್ ದ ಪಾರ್ಟ್ ವಿ ಕಾಲ್ಸ್ ಕೂಡಲ ಸಂಗಮ. ಈ ಮಲಪ್ರಭಾ ನದಿ ಇನ್ನೊಂದು ಎಕ್ಸಾಂಪಲ್ ಕೇಳ್ತಾ ಹೋಗ್ತಾನೆ. ಬಾದಾಮಿ ಚಾಲುಕ್ಯರ ಮೇಜರ್ ಒಂದು ದೇವಸ್ಥಾನಗಳು ಯಾವ ನದಿ ದಂಡೆ ಮೇಲೆ ಕಂಡು ಬರುತ್ತೆ ಅಂತಂದ್ರೆ ದಟ್ ವಿ ಕಾಲ್ಸ್ ಮಲಪ್ರಭಾ ನದಿ. ಯಾಕೆ ಅಂತಂದ್ರೆ ಬಾದಾಮಿ ಚಾಲುಕ್ಯರು ಕೊಟ್ಟಿರ್ತಕ್ಕಂಥ ನಮ್ಮ ಕೊಡುಗೆಗಳ ಪ್ರದೇಶಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಂತ ಕರಿತಾ ಹೋಗ್ತೀವಿ. ಈ ಮೂರು ಪುಣ್ಯಕ್ಷೇತ್ರಗಳು ಇವು ಕೂಡ ಅಷ್ಟೇ ಮಲಪ್ರಭಾ ನದಿ ದಂಡೆ ಮೇಲೆ ಇರತಕ್ಕಂಥದ್ದು. ಅದರಲ್ಲಿ ಐಹೊಳೆ ಮಲಪ್ರಭಾ ನದಿಯ ಬಲಭಾಗದಲ್ಲಿದ್ದರೆ ಪಟ್ಟದಕಲ್ಲು ಮತ್ತು ಬಾದಾಮಿ ಏನಾಗಿದೆ ಇಲ್ಲಿ ಎಡಭಾಗ ಇರತಕ್ಕಂಥದ್ದು. ಡೋಂಟ್ ಬಿ ಕನ್ಫ್ಯೂಸ್ ಇಯರ್. ಇಲ್ಲೂ ಕೂಡ ನಿಮೋನಿಕ್ ಇದೆ ದಟ್ ವಿ ಕಾಲ್ಸ್ ಓಲ್ಡ್ TV BPL. ಇವ್ರ 1993 ಕಿಡ್ ಡೈಗ್ರಾಮ್ ಎಲ್ಲ ಗೊತ್ತಿರುತ್ತೆ. ಆಗಿನ ಕಾಲದಲ್ಲಿ BPL ಇಸ್ ಒನ್ ಆಫ್ ದ ಬ್ರ್ಯಾಂಡ್ ಇನ್ ದ TV. ಬಟ್ ಇವಾಗ ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ ಆಫ್ ದ ಬ್ರ್ಯಾಂಡ್ಸ್ ವಿಲ್ ಬಿ ದೇರ್. ಇದು ಇಷ್ಟೇ ಬಿಟ್ಕೊಳ್ಳಿ. B ಫಾರ್ ಬಾದಾಮಿ, P ಫಾರ್ ಪಟ್ಟದಕಲ್ಲು, L ಫಾರ್ ಲೆಫ್ಟ್ ಬ್ಯಾಂಕ್ ರಿವರ್. ಹಾಗಿದ್ರೆ ಹೇಳಿ, ಇನ್ನೊಂದ್ಸಲ ಹೇಳಿ. ಐಹೊಳೆ. ಐಹೊಳೆ ಹಳೆಯ ಹೆಸರೇನು? ಆರ್ಯಪುರ. ಬಾದಾಮಿ ಹಳೆಯ ಹೆಸರು ವಾತಾಪಿ. ಅಗೇನ್ ಪಟ್ಟದಕಲ್ಲು ಹಳೆಯ ಹೆಸರು ಕಿಸು ಒಳಲು. ಈ ಹಳೆ ನೇಮ್ಗಳು ಕೂಡ ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು. ಸೊ ಅದೇ ರೀತಿಯಾಗಿ ಮೇಜರ್ ಒಂದು ಕೆನಲ್ ಕಟ್ಟಿದ್ದೀವಿ ದಟ್ ವಿ ಕಾಲ್ಸ್ ಬಾಳೆಕುಂದ್ರಿ ಕೆನಲ್ ಅಂತೇಳಿ ಕರಿತಕ್ಕಂಥದ್ದು, ವಿಚ್ ಕನ್ಸಿಡರ್ಡ್ ಅಕ್ರಾಸ್ ದ ಮಲಪ್ರಭಾ ರಿವರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ತುಂಗ ಭದ್ರಾ ರಿವರ್. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಆರಿಜಿನಲ್ ಟೈಮಲ್ಲಿ ತುಂಗ ಇಸ್ ಡಿಫ್ರೆಂಟ್, ಭದ್ರಾ ಇಸ್ ಡಿಫ್ರೆಂಟ್. ತುಂಗ ಏನು ಮಾಡುತ್ತೆ ಇಲ್ಲಿ, ತುಂಗ ಮೂಲದಿಂದ ಇಲ್ಲಿ ಹರ್ಕೊಂಬಂದ್ರೆ, ಭದ್ರಾ ಏನು ಮಾಡುತ್ತೆ ಇಲ್ಲಿ ಇದು ಕೂಡ ಅಷ್ಟೇ ಅದು ವರಹ ತೀರ್ಥದಿಂದ ಸಂಸೇವ್ ಅಂತ ಅಂದರೆ ಚಿಕ್ಕಮಂಗ್ಳೂರಿನ ಏನಾಗತ್ತೆ ಇಲ್ಲಿ ಆರಿಜಿನೇಟ್ ಆಗ್ತಕ್ಕಂಥದ್ದು. ಲೇಟರ್ ಪೀರಿಯಡ್ ಎರಡೂ ಕೂಡ ಕೂಡ್ಲಿ ಅನ್ನೋ ಒಂದು ಪ್ರದೇಶ ಏನಾಗುತ್ತೆ ಇಲ್ಲಿ ತುಂಗಭದ್ರಾ ಜಾನ್ ಆಗ್ತಕ್ಕಂಥದ್ದು. ನಂಬರ್ ಆಫ್ ಟೈಮ್ಸ್ PC ಎಕ್ಸಾಮ್ ಅಂತ ಕೇಳ್ಬಿಟ್ಟಿದ್ದಾನೆ. ತುಂಗ ಮತ್ತು ಭದ್ರಾ ಸಂಗಮ ಎಲ್ಲಿ ಬರುತ್ತೆ ಅಂತೇಳಿ. ಎಲ್ಲಿ ಬರುತ್ತೆ ಸ್ನೇಹಿತರೆ? ಇದು ಕೂಡ್ಲಿ ಅಂತ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ನೀವು ತುಂಗಾ ನದಿ ನೋಡೋದಾದ್ರೆ ಮೇಜರ್ ಆಗಿ ಇಲ್ಲೂ ಕೂಡ ಒಂದು ಡ್ಯಾಮ್ ಇದೆ ದಟ್ ವಿ ಕಾಲ್ಸ್ ಗಾಜನೂರು ಡ್ಯಾಮ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಗಾಜನೂರು ಬೇರೆ, ನಮ್ಮ ಗಾಜನೂರು ಬೇರೆ. ಅವ್ರ ಗಾಜನೂರು ಬಂದು ಚಾಮರಾಜನಗರ ಏರಿ, ನಮ್ಗೆ ಬಂದಿಲ್ಲಿ ಶಿವಮೊಗ್ಗ ಡಿಸ್ಟಿಕಲ್ಲಿ ಬರ್ತಕ್ಕಂಥದ್ದು. ಈ ಒಂದು ತುಂಗಾ ನದಿಗೆ ಏನು ಮಾಡಿದೀವಿ ಅಂದರೆ ಬ್ಯಾಕ್ ವಾಟರ್ಲಿ ನಮಗೆ 2 ಪ್ಲೇಸ್ ಕಂಡು ಬರುತ್ತೆ. ಒಂದು ಮಂಡಗದ್ದೆ ಬರ್ಡ್ ಸ್ಯಾಂಚುರಿ, ಇನ್ನೊಂದು ದಟ್ ವಿ ಕಾಲ್ಸ್ ಸಕ್ಕರೆ ಬೈಲು, ಆನೆ ಬಿಡಾರ ಅಂತ ಕರಿತಕ್ಕಂಥದ್ದು. ನಾವು ಹೇಗೆ ನಾವು ಯಾವುದ್ರ ಬಗ್ಗೆ ನಿನ್ನೆ ಕಾವೇರಿ ರಿವರ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ ದಟ್ ವಿ ಕಾಲ್ಸ್ ನಮ್ಮೊಂದು ಫೇಮಸ್ ಆನೆ ಬಿಡಾರ ಇದೆ, ಎಲ್ಲಿ ಕಡೂಲ್ ಕಂಡು ಬರ್ತಕ್ಕಂಥದ್ದು ದಡಾರೆ ಅಂಥೇಳಿ. ಅದು ಕಾವೇರಿ ನದಿ ಬಂದರೆ ಇಲ್ಲಿ ಸಕ್ಕರೆ ಬೈಲು ಅಂತ ಬರ್ತಕ್ಕಂಥ. ಅಂದರೆ ದಸರಾ ಹಬ್ಬದ ಟೈಮಲ್ಲಿ ಈವನ್ ಶಿವಮೊಗ್ಗದಲ್ಲೂ ಕೂಡ ಆನೆಯಲ್ಲಿ ಜಂಬೂ ಸವಾರಿ ಮಾಡ್ತಾ ಹೋಗ್ತಾರೆ. ಆ ಟೈಮಲ್ಲಿ ಆನೆಗಳನ್ನ ತರತಕ್ಕಂಥದ್ದು, ಅಥವಾ ಅಲ್ಲಿ ಆನೆಗಳಿಗೆ ಪ್ರತಿ ವರ್ಷ ದಸರಾ ಹಬ್ಬದ ಟೈಮಲ್ಲಿ ಕ್ರೀಡೆಗಳನ್ನ ಆಡಿಸಿ ಆ ಒಂದು ಆನೆಗಳಿಗೆ ಗಿಫ್ಟ್ಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಮೋಟಿವೇಷನ್ ಮಾಡ್ತಕ್ಕಂಥ ಈ ಥರ ಡಿಫ್ರೆಂಟ್ ಫಾರ್ಮ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಇಟ್ ಈಸ್ ಲೊಕೇಟೆಡ್ ಅಕ್ರಾಸ್ ದ ಪಾರ್ಟ್ ಆಫ್ ತುಂಗಾ ರಿವರ್ ಅಂತಲೇ ಹೇಳ್ತಕ್ಕಂಥದ್ದು. ಈವನ್ ಅದೇ ರೀತಿ ಭದ್ರಾ ರಿವರಿಗೆ ಬರೋದಾದ್ರೆ ಭದ್ರಾ ರಿವರ್ಲು ಕೂಡ ಒಂದು ಡ್ಯಾಮ್ ಇದೆ ದಟ್ ವಿ ಕಾಲ್ಸ್ BRP. ಎಕ್ಸಾಂಪಲ್ ಕೇಳಿದ್ದ BRP ಅಂತೇಳಿ. BRP ಅಂತಂದ್ರೆ ಭದ್ರಾ ರಿವರ್ ಪ್ರಾಜೆಕ್ಟ್ ಅಂತ ಹೇಳ್ತಕ್ಕಂಥದ್ದು. ಎಲ್ಲಿ ಬರುತ್ತೆ ಇದು? ಲಕ್ಕವಳ್ಳಿಯಿಂದ ಒಂದು ಊರಲ್ಲಿ ಬರುತ್ತೆ. ಇಟ್ ಈಸ್ ಎ ಪಾರ್ಟ್ ಆಫ್ ದ ಚಿಕ್ಕಮಗಳೂರು. ಈ ಒಂದು ಡ್ಯಾಮಿಗೂ ಪಕ್ಕದಲ್ಲಿ ಬಾರ್ಡರ್ ಇರ್ತಕ್ಕಂಥ ಕುವೆಂಪು ಯೂನಿವರ್ಸಿಟಿ, ಶಂಕರ್ ಘಟ್ಟ ಅಂತ ಕರಿತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿದೆ ಕಿರಿಕೀರ್ತಿ. ಅವರು ಕೂಡ ಲಕ್ಕವಳ್ಳಿನವರೇ. ಲಕ್ಕವಳ್ಳಿ ಬರ್ತಕ್ಕಂಥದ್ದು BRP ಡ್ಯಾಮ್, ಅವ್ರ ಪಕ್ಕದಲ್ಲಿ ಬರ್ತಕ್ಕಂಥ ಶಂಕರ್ ಘಟ್ಟ, ವೇರ್ ವಿ ಕ್ಯಾನ್ ಸಿ ದ ಕುವೆಂಪು ಯೂನಿವರ್ಸಿಟಿ ವಿಚ್ ಇಸ್ ಬಿಲಾಂಗ್ ಟು ದ ಪಾರ್ಟ್ ಆಫ್ ದ ಶಿವಮೊಗ್ಗ ಡಿಸ್ಟಿಕ್. ಇದನ್ನು ಮೊನ್ನೆ ಎಕ್ಸಾಮಲ್ಲಿ ಕೇಳ್ತಾ ಹೋಗಿದ್ದ. ಇವತ್ತು ಡೇಟ್ ಎಷ್ಟು ಇವತ್ತು 20th ಅಲ್ವಾ? 2 days ಬ್ಯಾಕ್ ನೀವು 18th ಅಥವಾ 17th ವಿಜಯವಾಣಿ ನ್ಯೂಸ್ ಪೇಪರ್ ಅಂದರೆ ನ್ಯೂಸ್ ಪೇಪರ್ಲಿ ಕೊಟ್ಟಿದ್ರು. ತುಂಗಾ ಯೋಜನೆ ಮತ್ತು ಭದ್ರಾ ಯೋಜನೆ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಕೂಡ ಬಂದಿತ್ತು. ಎಕ್ಸಾಮಲ್ಲಿ ನಾನು ಹೇಳಿದ ಸ್ನೇಹಿತರೆ, ಸೊ ಈ ಒಂದು ಎಕ್ಸಾಮ್ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾರೆ. ತುಂಗಾ ಮೇಲ್ದಂಡೆ ಯೋಜನೆ ಅಂದರೆ ಏನು? ಏನೂ ಇಲ್ಲ. ಸೊ ತುಂಗಭದ್ರಾ ನದಿ ಏನಾಗುತ್ತೆ, ತುಂಗಾ ಡ್ಯಾಮು, ಗಾಜನೂರು ಡ್ಯಾಮ್ ತುಂಬ ಒಂದು ಚಿಕ್ಕ ಡ್ಯಾಮ್. ಅಂದರೆ ಯಾವ ರೀತಿಯಲ್ಲಿ ಅಂತಂದರೆ ಈ ಮಳೆಗಾಲದ ಟೈಮಲ್ಲಿ ಓವರ್ ವಾಟರ್ ಫ್ಲೋ ಆಗತ್ತಲ್ಲಿ.
ಓಕೆ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ವರ್ಷದಿಂದ ಏನು ಯೋಜನೆ ಹಾಕ್ಕೊಂಡಿರೋ ಅಂದರೆ ಅಲ್ಲಿಂದ ಬರ್ತಕ್ಕಂಥ ಸರ್ಪ್ಲಸ್ ವಾಟ್ರನ್ನ ಭದ್ರಾ ನದಿ ಫಿಲ್ ಮಾಡಬೇಕು. ಭದ್ರಾ ನದಿ ಫಿಲ್ ಮಾಡೋದ್ರ ಮೂಲಕ ಟುವರ್ಡ್ಸ್ ಭದ್ರಾಯಿಂದ ಮತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಇಲ್ಲಿ ನೀರು ಉಣಿಸ್ಬೇಕು ಅಂತ ಮಾಡ್ತಕ್ಕಂಥದ್ದು. ಓಕೆ, ಅಪ್ಪರ್ ಲೆಫ್ಟ್ ಏನು ಮಾಡಿದಿರಲಿ. ಸೊ ಇಲ್ಲಿ ತುಂಗಾ ಮೇಲ್ದಂಡಲ್ಲಿ ಒಟ್ಟು 3 ಡಿಸ್ಟ್ರಿಕ್ಕಿಗೆ ಹೆಲ್ಪ್ ಆಗುತ್ತೆ. ಶಿವಮೊಗ್ಗ, ದಾವಣಗೆರೆ, ಹಾವೇರಿ ರಾಣೆಬೆನ್ನೂರು, ದಾವಣಗೆರೆ, ಶಿವಮೊಗ್ಗ ಈ 3 ಡಿಸ್ಟ್ರಿಕ್ಗಳಿಗೆ ಏನು ಮಾಡುತ್ತೆ, ಇಲ್ಲಿ ತುಂಗಾ ಮೇಲ್ದಂಡ ಯೋಜನೆ ಮೂಲಕ ನೀರನ್ನ ಹರಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಸ್ನೇಹಿತರೆ. ಹಾಗಿದ್ರೆ ಇದೇ ರೀತಿ ನೀವು ಭದ್ರಾ ಮೇಲ್ದಂಡ ಯೋಜನೆ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ. ಸರ್, ಭದ್ರಾ ಮೇಲ್ದಂಡ ಯೋಜನೆ ಯಾವ್ದು ಅಂತ ಹೇಳಿ, ದಟ್ ಈಸ್ ಚಿಕ್ಕಮಗಳೂರು, ಓಕೆ, ಚಿತ್ರದುರ್ಗ, ಅಗೇನ್ ದಾವಣಗೆರೆ, ನೆಕ್ಸ್ಟ್ ಒನ್ ಈಸ್ ತುಮಕೂರು. ಓಕೆ, ನಿಮ್ಮನ್ನ ಹೇಳ್ತಾ ಹೋಗಿದ್ವಿ ಇಲ್ಲಿ. ಓಕೆ, ಶಿರಾದಲ್ಲಿ ಅಗೇನ್ BJP ಕ್ಯಾಂಡಿಡೇಟ್ ವಿನ್ ಆದ್ರಲ್ವಾ, ಅಗೇನ್ ನಮ್ಮ ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ ಅವರು ಓಕೆ ಅಲ್ಲಿ ಒಂದು ಪ್ರಣಾಳಿಕೆ ಹೇಳ್ತಾ ಹೋದ್ವು. ಶಿರಾ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ. ಯಾಕೆ ಅಂತಂದರೆ ಈ ಒಂದು ಶಿರಾ ಮತ್ತು ಚಿಕ್ಕನಾಯಕನಹಳ್ಳಿ ಅಂತಕ್ಕಂಥ ಮೇಜರ್ 2 ಪಟ್ಟಣಗಳಿಗೆ ಓಕೆ ಕುಡಿಯ ನೀರಿನ ಸೌಲಭ್ಯ ಮಾಡಬೇಕು ಅಂತೇಳಿ ಈ ಒಂದು ಭದ್ರಾ ನದಿಯಿಂದ ಓಕೆ ನೀರನ್ನು ತರತಕ್ಕಂಥ ಕೆಲಸದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ, ಕೈ ಹಾಕೊಂಡಿರ್ತಕ್ಕಂಥದ್ದು. ಇದು ಯೋಜನೆ ಏನು ಅಂತಂದರೆ, ನಿಮಗೆ ತುಮಕೂರು ಬಾರ್ಡ್ರಿ ಬಂತು ಅಂದರೆ ಲೇಟರ್ ಪೀರಿಯಡ್ ಒನ್ಸಪ್ ಓಕೆ ಅಲ್ಲಿ ಇವಾಗ ಏನಾಗ್ತಿದೆ, ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ಸೊ ಕಾವೇರಿ ನದಿಯಲ್ಲಿ ಇರ್ತಕ್ಕಂಥ ನೀರು ಕೂಡ ಸಾಕಾಗ್ತಿಲ್ಲ ಬೆಂಗಳೂರಿಗೆ ಸಫಿಷಿಯೆಂಟ್ ಆಗಿ. ಓಕೆ, ಯಾಕೆ ಅಂತಂದರೆ ಬರಗಾಲ ಬಂತು ಅಂದರೆ ಡೆಡ್ ಸ್ಟೋರೇಜ್ ಹೋಗುತ್ತೆ ಅಂದರೆ ನೀವು ಯಾವ ಡ್ಯಾಮಲ್ಲೂ ಕೂಡ ನೀವು ಯಾವುದೇ ರೀತಿ ಆಕ್ಟಿವಿಟೀಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ಆ್ಯಂಡ್ ಬ್ಯಾಕ್ ವಾಟರ್ ಇರ್ತಕ್ಕಂಥ ಫಾರೆಸ್ಟಲ್ಲಿ ಇರ್ತಕ್ಕಂಥ ಅನಿಮಲ್ಸ್ಗೆ ಏನಾಗುತ್ತೆ, ಇಲ್ಲಿ ನೀರಿನ ಅಭಾವ ಆಗುತ್ತೆ ಅಂತ ಹೇಳಿ ಡೆಡ್ ಸ್ಟೋರೇಜ್ ರೀಚ್ ಆದಮೇಲೆ ನಮ್ಗೆ ಯಾವುದೇ ರೀತಿ ಒಂದು ಓಕೆ ಅಲ್ಲಿನೂ ಕೆಲಸಗಳನ್ನ ಮಾಡೋ ಹಾಗಿಲ್ಲ. ಅಂಥ ಸಂದರ್ಭ ಬಂದರೆ ಈ ಸರ್ಪ್ಲಸ್ ವಾಟರ್ನಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಥಾಟ್ ಇದೆ ಸ್ನೇಹಿತರೆ. ಬಟ್ ಏನು ಅಂತಂದರೆ ಸರ್ಪ್ಲಸ್ ವಾಟರ್ ಯೂಸ್ ಮಾಡ್ಕೊಳಕ್ಕೆ ಮಾತ್ರ ಪರ್ಮಿಷನ್ ಇರೋದು, ಮಾಮೂಲಿ ಓಕೆ ಆ್ಯಶುವಲ್ ವಾಟರ್ನ ಯೂಸ್ ಮಾಡ್ಕೊಳಕ್ಕೆ ಪರ್ಮಿಷನ್ ಇಲ್ಲ. ಯಾಕೆ ಅಂತಂದರೆ ಸೊ ಕೃಷ್ಣಾ ರಿವರ್ ಇಲ್ಲಿಗೆ ಎಂಡ್ ಆಗೋದಿಲ್ಲ, ಇಟ್ ಎಂಡ್ಸ್ ದ ಪಾರ್ಟ್ ಆಫ್ ದ ಆಂಧ್ರ ಮತ್ತು ತೆಲಂಗಾಣ. ಸೊ ಮುಂದಿನ ರಾಜ್ಯಗಳು ಅವರಿಗೂ ಕುಡಿಯೋಕ್ಕೆ ನೀರು ಬೇಕಾದ್ರಿಂದ ಏನು ಮಾಡ್ತಾರೆ, ಇಲ್ಲಿ ಸರ್ಪ್ಲಸ್ ವಾಟರ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಈವನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ. ನೆಕ್ಸ್ಟ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ನಾನು ಡೀಟೇಲಾಗಿ ಹೇಳ್ತೀನಿ ಯಾವ್ಯಾವ ರೀತಿ ವರ್ಡಿಟ್ ಬಂದಿದೆ, ಎಷ್ಟು TMC ನೀರು ನಮಗೆ ಇಲ್ಲಿ ಯೂಸ್ ಆಗ್ತಿದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ತುಂಗಾ ಮೇಲ್ದಂಡೆ ಅಂದರೆ ದಾವಣಗೆರೆ, ಶಿವಮೊಗ್ಗ, ಹಾವೇರಿ. ಭದ್ರಾ ಮೇಲ್ದಂಡೆ ಅಂದರೆ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ದಾವಣಗೆರೆ. ಓಕೆ, ಈ 4 ಓಕೆ ಪ್ರದೇಶಗಳಿಗೆ. ಓಕೆ, ಸೊ ಅದೇ ರೀತಿ ಈ ತುಂಗಭದ್ರಾ ಏನಾಗುತ್ತೆ ಇವಾಗ ಕೂಡ್ಲಿಗೆ ಸೇರ್ತಕ್ಕಂಥದ್ದು. ಕೂಡ್ಲಿ ಮೇಲೆ ಏನಾಗುತ್ತೆ ಇವಾಗ ಹರಿಹರ. ಓಕೆ, ನಿಮಗೆಲ್ಲ ಗೊತ್ತಿದೆ. ಓಕೆ, ಇನ್ ದ ಪಾರ್ಟ್ ಆಫ್ ದ ಓಕೆ ಹೊಯ್ಸಳರ ಕಾಲದ ಹರಿಹರೇಶ್ವರ ಟೆಂಪಲ್ನ ಕಟ್ತಕ್ಕಂಥದ್ದು. ಅದೇ ರೀತಿ ಹರಿಹರ ಒಂದು ಓಕೆ ದಟ್ ವಿ ಕಾಲ್ ಇಂಡಸ್ಟ್ರಿಯಲ್ ಸಿಟಿ ಆಫ್ ದ ಓಕೆ ದಾವಣಗೆರೆ ಅಂತ ಹೇಳ್ತಕ್ಕಂಥದ್ದು. ಅವನ ತುಂಗಭದ್ರಾ ಈ ಹೊನ್ನಾಳಿ ಹರಿಹರದ ಮೇಲೆ ಏನಾಗುತ್ತೆ ರಾಣೆಬೆನ್ನೂರು, ಹಾವೇರಿ ಮೇಲೆ ಹೋಗ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಓಕೆ ಹೊಸಪೇಟೆನಲ್ಲಿ ಓಕೆ ಅದಕ್ಕಿಂತ ಮುಂಚೆ ಹಂಪಿ ಒಂದು ಓಕೆ ನಾವು ಹೇಳ್ತಾ ಹೋಗ್ತೀವಲ್ಲ, ವಿಜಯನಗರದ ಒಂದು ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಅಂತ ಕರೀತಕ್ಕಂಥದ್ದು. ಈ ಒಂದು ರಾಜಧಾನಿ ಏನಾಗುತ್ತೆ ಸೊ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ TB ರಿವರ್. ಆ್ಯಂಡ್ ಒನ್ ಮೋರ್ ಕ್ವಶನ್, ಇದು ಕೂಡ ಇಂಪಾರ್ಟೆಂಟ್, PC ಎಕ್ಸಾಮಲ್ಲಿ ಕೇಳಿದ್ದ. ಅಂದರೆ ಯಾವ ರೀತಿಯಲ್ಲಿ ಅಂತಂದರೆ ಈ ಕೆಳಕಂಡ ಯಾವ ನದಿಯು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾಗಕ್ಕೆ ಓಕೆ ಮೀನ್ಸ್ ಹರಿಯುತ್ತದೆ ಅಂತ ಹೇಳಿ. ಓಕೆ, ನಿಮಗಿದು ಕಾವೇರಿ ರಿವರ್ ಆದರೆ ಇಲ್ಲಿ ವೇಡ್ ಆರ್ಜಿನೇಟ್ ಆದರೆ ಹೀಗೆ ಹೋಗುತ್ತೆ. nothing but implementations what okay it is flowing towards the northeast direction. Okay, yadu that we call the river Tungabhadra. And later period okay so it creates a border between Andhra as well as the Karnataka, but later period ರಾಯಚೂರು ಮೂಲಕ ಎಂಟ್ರಿ ಹೊಡೆಯೋದ್ರ ಮೂಲಕ ಕರ್ನೂಲ್ ಒಂದು ಪ್ರದೇಶದಲ್ಲಿ ಓಕೆ ಆಲಂಪುರ ಅಂತ ಒಂದು ಎಕ್ಸಾಕ್ಟ್ ಪ್ಲೇಸ್ ಬರುತ್ತೆ. ಆಲಂಪುರ ಕರ್ನೂಲ್ ಏನಾಗುತ್ತೆ ರಿವರ್ ಕೃಷ್ಣನ ಓಕೆ ಮೀಟಪ್ ಇಲ್ಲಿ ತುಂಗಭದ್ರಾ ಮಾಡ್ತಕ್ಕಂಥದ್ದು. ಈಗ ಅದೇ ರೀತಿ ಹಾಸ್ಪಿಟಲ್ ಏನು ಮಾಡಿದ್ದೀವಿ, ಇಲ್ಲಿ TB ಡ್ಯಾಮ್ನ ಕಟ್ಟಿದ್ದೀವಿ. ಓಕೆ, ನಾವು ಯಾವ ರೀತಿಲಿ ಅಂತಂದರೆ KRSನ ಕನ್ನಂಬಾಡಿ ಕಟ್ಟೆ ಅಂತ ಕರಿತಾ ಹೋಗ್ತೀವಿ. ಯಾಕೆ ಕನ್ನಂಬಾಡಿ ಕಟ್ಟೆ ಅಂತ ಕರೆದ್ವಿ, ಬಿಕಾಸ್ ಆ ಡ್ಯಾಮ್ ಏನು ಮಾಡಿದ್ವಲ್ಲ ಅಲ್ಲಿರ್ತಕ್ಕಂಥ ಹಳ್ಳಿ ಹೆಸರೇ ಕನ್ನಂಬಾಡಿ. ಇಲ್ಲೂ ಕೂಡ ಅದೇ ರೀತಿ ಓಕೆ ನಾವೊಂದು ರಿವರ್ TB ಓಕೆ ಡ್ಯಾಮ್ ಏನು ಕರಿತೀವಿ, ಇಲ್ಲಿ ಮಲ್ಲಾಪುರ ಯೋಜನೆ ಅಂತ ಕರಿತಕ್ಕಂಥದ್ದು. ಮಲ್ಲಾಪುರ ಇಸ್ ದ ವಿಲೇಜ್ ಮೀನ್ಸ್ ಎಕ್ಸಾಕ್ಟ್ ಒಂದು ಡ್ಯಾಮ್ ಬರುತ್ತಲ್ಲ ಆ ವಿಲೇಜ್ ಹೆಸರು ಮಲ್ಲಾಪುರ, ಅದಕ್ಕೆ ಹೇಳ್ತಾ ಹೋಗ್ತೀವಿ ಮಲ್ಲಾಪುರ ಅಂತೇಳಿ. ಈ ಒಂದು ಓಕೆ ಡ್ಯಾಮಿನ ಬ್ಯಾಕ್ ವಾಟರ್ ಅಂತ ಕರಿತಾ ಹೋಗ್ತೀವಿ ನಾವಿಲ್ಲಿ ಪಂಪಸಾಗರ ಅಂತೇಳಿ ಕರಿತಕ್ಕಂಥದ್ದು. ನಾನು ಲಾಸ್ಟ್ ಕ್ಲಾಸ್ ನಿಮಗೆ ಕರ್ನಾಟಕ ಹಿಸ್ಟ್ರಿಯಲ್ಲೂ ಕೂಡ ಹೇಳ್ತಾ ಹೋಗಿದ್ದೆ ಯಾವ ರೀತಿಲಿ ಅಂತಂದರೆ 1924 ಗಾಂಧಿ ಸೆಷನ್ಸ್ ಓಕೆ ಗಾಂಧೀಜಿಯವರ ಬೆಳಗಾವಿ ಅಧಿವೇಶನದಲ್ಲಿ ಓಕೆ ಅಲ್ಲಿರ್ತಕ್ಕಂಥ ಒಂದು ನಮ್ಮ ಒಂದು ಕರ್ನಾಟಕ ಜನರು ಏನು ಮಾಡಿದ್ರು, ಇಲ್ಲಿ ಬಂದು ಹೋಗಿರೋರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು. ಅದಕ್ಕೋಸ್ಕರ ಒಂದು ದೊಡ್ಡ ಟ್ಯಾಂಕ್ನೂ ಕೂಡ ಕಟ್ಟಿದ್ರು. ಆ ಟ್ಯಾಂಕ್ ಏನು ಮಾಡಿದ್ರು ಇಲ್ಲಿ ಪಂಪಸಾಗರ ಅಂತೇಳಿ ಹೆಸರನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಲೇಟರ್ ಪೀರಿಯಡ್ ಏನಾಗತ್ತೆ ಇಲ್ಲಿ ಓಕೆ
ದಟ್ ವಿ ಕಾಲ್ಸ್ ಮದ್ರಾಸ್ ಪ್ರೆಸಿಡೆನ್ಸಿ ಏನು ಮಾಡುತ್ತೆ ಈ ಪ್ರಾಜೆಕ್ಟ್ನ ಕೈ ತಗೊಳ್ತಕ್ಕಂಥದ್ದು ವಿತ್ ಜಾಯಿಂಟ್ ವೆಂಚರ್ ಆಫ್ ಕರ್ನಾಟಕ ಆಸ್ ವೆಲ್ ಎಸ್ ದ ಆಂಧ್ರ ಪ್ರದೇಶ. ಬಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ರು ಮದ್ರಾಸ್ ಪ್ರೆಸಿಡೆನ್ಸಿ. ಯಾವಾಗ 1953 ಆಗುತ್ತೆ, ಸ್ಟೇಟ್ ರಿಆರ್ಗನೈಸೇಷನ್ಸ್ ಆಗುತ್ತೆ, ನಮಗೆ ಬರಬೇಕಾದ ಡಿಸ್ಟಿಕ್ ಎಲ್ಲ ಬರುತ್ತಲ್ವ, ಲೇಟರ್ ಪೀರಿಯಡ್ ಇದನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳು ಒಮ್ಮತದಿಂದ ಏನು ಮಾಡ್ತೀವಿ ಇಲ್ಲಿ ಈ ಪ್ರಾಜೆಕ್ಟ್ನ ಕೈ ಎತ್ಕೊಳ್ಳೋದ್ರ ಮೂಲಕ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗಿ ಮಾಡ್ತಕ್ಕಂಥ ಸ್ನೇಹಿತರೆ. ಈ ಅದೇ ರೀತಿ ತುಂಗಭದ್ರಾ, ತುಂಗ ಮತ್ತು ಭದ್ರಾ ಎರಡು ರಿವರ್ ಜಾಯಿನ್ ಮೇಲೆ ಬರ್ತಕ್ಕಂಥ ಈ ಟ್ರಿಬ್ಯೂಟರೀಸ್ ಕುಮದುತಿ ರಿವರ್ ಆಸ್ ವೆಲ್ ಎಸ್ ದ ವರದಾ ನದಿ. ಕುಮದುತಿ ರಿವರ್, ಕುಮದುತಿ ತೀರ್ಥ ಅಂತ ಒಂದು ಪ್ರದೇಶದಲ್ಲಿದ್ದು ಹುಡ್ತಕ್ಕಂದು ತೀರ್ಥಹಳ್ಳಿ ಪಾರ್ಟಲ್ಲಿ. ಆ್ಯಂಡ್ ಲೇಟರ್ ಪೀರಿಯಡ್ ನಮಗೆಲ್ಲ ಗೊತ್ತಾ ಇದೆ BSY ಅವರ ಕ್ಷೇತ್ರ ಯಾವುದು ಅಂತಂದರೆ ದಟ್ ವಿ ಕಾಲ್ಸ್ ಶಿಕಾರಿಪುರ ಅಂತ ಕರಿತಾ ಹೋಗ್ತೀವಿ. ಈ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ಮೊನ್ನೆ ನಿಮಗೆ ನ್ಯೂಸ್ ಪೇಪರ್ ಕೊಟ್ಟಿದ್ರು. ಅಂದರೆ ಶಿರಾಳಕೊಪ್ಪನ ಏನು ಮಾಡಿದ್ರಲ್ಲಿ ಮೀನ್ಸ್ ಪಟ್ಟಣ ಪಂಚಾಯತಿಂದ ಪುರಸಭೆ ದರ್ಜೆಗೆ ಏರಿಸಿರ್ತಕ್ಕಂಥದ್ದು. ಇದರಲ್ಲಿ ನ್ಯೂಸ್ ಪೇಪರ್ ಬರ್ತಿರ್ತಕ್ಕಂಥದ್ದು. ಇವೆರಡೂ ನಗರಗಳು, ಇವೆರಡು ಸಿಟಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ಡ್ಯಾಮಿಂದ. ದ ಡ್ಯಾಮ್ ಓನ್ಲಿ ವಿ ಕಾಲ್ಸ್ ಅಂಜನಾಪುರ ಡ್ಯಾಮ್ ಅಂತ ಹೇಳಿ ಕರಿತಕ್ಕಂಥದ್ದು. ಇಟ್ ಈಸ್ ಲೊಕೇಟೆಡ್ ಅಕ್ರಾಸ್ ದ ಕುಮದ್ವತಿ ರಿವರ್. ಈ ಕುಮದ್ವತಿ ರಿವರ್ TB ರಿವರ್ನ ಒಂದು ಉಪನದಿ, ನಾಟ್ ಕೃಷ್ಣ ರಿವರ್. ಎಲ್ಲಿ ಮುಟ್ಟುತ್ತೆ ಅಂತಂದರೆ ಮುಡೇನೂರು ಆಫ್ ನಿಯರ್ ಟು ದ ಪಾರ್ಟ್ ಆಫ್ ದ ರಾಣೆಬೆನ್ನೂರು. ಅಲ್ಲಿ ಹೋಗಿ ಏನು ಮಾಡುತ್ತಿದ್ದು ಒಂದು TB ಡ್ಯಾಮ್ನ TB ರಿವರ್ನಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದಟ್ ವಿ ಕಾಲ್ಸ್ ವರದಾ ನದಿ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಫಸ್ಟ್ ಕ್ಲಾಸ್ ಅಗೇನ್ ಕರ್ನಾಟಕ ಹಿಸ್ಟ್ರಿಲಿ ನಾವು ಮೌರ್ಯ ಕದಂಬರ್ ಬಗ್ಗೆ ಹೇಳ್ತಾ ಇದ್ವಿ. ಕದಂಬರ್ ಒಂದು ರಾಜಧಾನಿ ಆದಾಗಿತ್ತು ಬನವಾಸಿ ಅಂತ ಹೇಳ್ತಕ್ಕಂಥದ್ದು. ಬನವಾಸಿ ಯಾವ ನದಿ ದಂಡೆ ಮೇಲಿದೆ? ದಟ್ ವಿ ಕಾಲ್ಸ್ ವರದಾ ರಿವರ್ ಅಂತ ಹೇಳ್ತಕ್ಕಂಥದ್ದು. ಹಾಗಿದ್ರೆ ವರದಾ ಈಗಿನ ಒಂದು ಯಾವ ಒಂದು ಡಿಸ್ಟಿಕಲ್ಲಿದೆ? ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು. ಬನವಾಸಿ ಸಿರ್ಸಿ ತಾಲೂಕ್, ಉತ್ತರ ಕನ್ನಡ ಡಿಸ್ಟಿಕ್. ಎಲ್ಲಿ ಹುಟ್ಟುತ್ತೆ ಇದು? ಸಾಗರದಲ್ಲಿರ್ತಕ್ಕಂಥ ವರದಾ ಮೂಲನಲ್ಲಿ ಹುಡ್ತಕ್ಕಂಥದ್ದು. TB ರಿವರ್ ಎಲ್ಲಿ ಜಾಯ್ನ್ ಆಗುತ್ತೆ ಅಂದರೆ ಹಾವೇರಿ ಡಿಸ್ಟಿಕಲ್ಲಿ ಬೆಲ್ವಿಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ವರದಾ ನದಿ ಏನು ಮಾಡುತ್ತೆ ಇಲ್ಲಿ ಜಾಯ್ನ್ ಮಾಡ್ತಕ್ಕಂಥದ್ದು. ಇದು ಕೂಡ ಒಂದು ಲಿಫ್ಟ್ ಇರಿಗೇಷನ್ ಏತ ನೀರಾವರಿ ಯೋಜನೆ ಮಾಡ್ಕೊಂಡಿದ್ದೀವಿ. ಆ ಏತ ನೀರಾವರಿ ಯೋಜನೆ ಹೆಸರೇ ಗುಡ್ಡದ ಮಲ್ಲಾಪುರ ಒಂದು ಯೋಜನೆ ಅಂತ ಕರೀತಕ್ಕಂಥದ್ದು. ಈ ವರದಾ ನದಿಗೆ ಇನ್ನೊಂದು ಟ್ರಿಬ್ಯೂಟರಿ ಬರ್ತಕ್ಕಂಥದ್ದು ಹಾವೇರಿ ಒಂದು ಜಿಲ್ಲೆಯು ಯಾವ ನದಿಯ ದಡದ ಮೇಲಿದೆ ಅಂತಂದರೆ ದಟ್ ವಿ ಕಾಲ್ಸ್ ಧರ್ಮ ಅಂತ ಹೇಳ್ತಕ್ಕಂಥದ್ದು. ಅಥವಾ ಧರ್ಮ ಜಲಾಶಯ ಎಲ್ಲಿ ಕಂಡು ಬರುತ್ತೆ ಅಂದರೆ ಹಾವೇರಿ ಡಿಸ್ಟಿಕಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾವುದು? ದಟ್ ವಿ ಕಾಲ್ಸ್ ಧರ್ಮ ಅಂತ ಹೇಳ್ತಕ್ಕಂಥದ್ದು. ಈ ಧರ್ಮ ಏನಾಗುತ್ತೆ ವರದಾ ನದಿಯ ಒಂದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿದ್ದು ಇಲ್ಲಿ ಬೆಳವಿಗೆ ಅಂತಕ್ಕಂಥ ಗ್ರಾಮದಲ್ಲಿ TB ರಿವರ್ನ ಜಾಯಿನ್ ಮಾಡುತ್ತೆ ಸ್ನೇಹಿತರೆ. ಸ್ಮಾಲ್ ಕ್ವಶನ್ ಅಗೇನ್. ಗುಡ್ಡದ ಮಲ್ಲಾಪುರ ಯೋಜನೆಯು ವರದಾ ನದಿಯ ಏತ ನೀರಾವರಿ ವರಾಹಿ, ಭೀಮಾ, ಕಾರಂಜ. ಇದು ವರದಾ ನದಿಯ ಒಂದು ಏತ ಮೀನ್ಸ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಯಾವ ರೀತಿ ಲಿಫ್ಟ್ ಅಂತಂದರೆ ಹೈ ಲೆವೆಲ್ ಪಂಪ್ಗಳನ್ನ ಹಾಕೋದ್ರ ಮೂಲಕ ಏನು ಮಾಡ್ತಾರೆ ಇಲ್ಲಿ ನೀರಿನಲ್ಲಿ ಪಂಪ್ಔಟ್ ಮಾಡ್ತಕ್ಕಂಥದ್ದು. ನೀವು ಜಸ್ಟ್ ನೀವು ಪೇಪರ್ಲಿ ಅಥವಾ ಅಲ್ಲಿ ನೀವು ಜಸ್ಟ್ ಗೂಗಲ್ ಮಾಡಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಮಾಡಿ ಗೂಗಲ್ ಇಮೇಜಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪಂಪ್ ಮಾಡ್ತಾರೆ ಅಂತ ಹೇಳಿ. ಈ ಪಂಪ್ಗಳನ್ನ ಮಾಡೋದ್ರ ಮೂಲಕ ಒಂದು ಸ್ಮಾಲ್ ಡ್ಯಾಮ್ಗಳನ್ನ ಒಂದು ಸ್ಮಾಲ್ ಒಂದು ಕಟ್ಟೆನ ಕ್ರಿಯೇಟ್ ಮಾಡಿ ಪಂಪ್ಔಟ್ ಮಾಡ್ತಾರೆ. ಅಲ್ಲೇನಾಗತ್ತೆ ಇಲ್ಲಿ ಕೆನಲ್ಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸ. ಥರ್ಡ್ ಬರ್ತಕ್ಕಂಥದ್ದು ಅಗೇನ್ ವೇದಾವತಿ ರಿವರ್. ಇದು ಕೂಡ ಅಷ್ಟೇ ತುಂಗಭದ್ರಾ ನದಿಯ ಒಂದು ಬಲಭಾಗದ ಒಂದು ನದಿ ಅಂತೇಳಿ ಹೇಳ್ತಕ್ಕಂಥದ್ದು. ಆರಿಜಿನ್ ದಟ್ ವಿ ಕಾಲ್ಸ್ ಬಾಬಾ ಬುಡಂಗಿರಿ ಹಿಲ್ಸ್ ಅಥವಾ ಸಂಸೆ ಪರ್ವತದಲ್ಲಿ ಹುಡ್ತಕ್ಕಂಥ ನದಿಯೇ ವೇದಾವತಿ ರಿವರ್. ಇದಕ್ಕೆ ಇನ್ನೊಂದು ಕರಿತಾ ಹೋಗ್ತೀವಿ ಹರಿಗೆ ಅಥವಾ ಹಗರಿ ರಿವರ್ ಅಂತ ಕರಿತಾ ಹೋಗ್ತೀವಿ. ಎಲ್ಲಿ? ಚಿತ್ರದುರ್ಗದಲ್ಲಿ. ಚಿಕ್ಕಮಂಗ್ಳೂರು ಇರ್ತಕ್ಕಂದು ದುರ್ಗಾ ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು. ಈ ದುರ್ಗಾ ಡಿಸ್ಟಿಕಲ್ಲಿ ಏನು ಮಾಡ್ತೀವಿ ಒಂದು ಡ್ಯಾಮ್ನ ಕಟ್ಟಿದ್ದೀವಿ ದಟ್ ವಿ ಕಾಲ್ಸ್ ವಾಣಿ ವಿಲಾಸ್ ಸಾಗರ ಡ್ಯಾಮ್ ಅಥವಾ ಮಾರಿ ಕಣಿವೆ ಯೋಜನೆ ಅಂತ ಕರಿತಕ್ಕಂಥದ್ದು. ಈ ಒಂದು ದಟ್ ವಿ ಕಾಲ್ಸ್ ವೇದಾವತಿ ರಿವರಿಗೆ ಕಟ್ಟಿರ್ತಕ್ಕಂಥದ್ದು. ನಾವೆಂತ ಕರಿತಾ ಹೋಗ್ತೀವಿ ಕರ್ನಾಟಕದ ಮೊದಲ ಡ್ಯಾಮ್ ಅಂತ ಕೇಳಿದ್ರೆ ನಾಟ್ KRS. ಕರ್ನಾಟಕದ ಮೊದಲ ಡ್ಯಾಮ್ ಯಾವುದು ಅಂದರೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು 1897 ಒಂದು ಡ್ಯಾಮ್ನ ನಿರ್ಮಿಸ್ತಾರೆ. ವಾಣಿ ವಿಲಾಸ್ ಸಾಗರ ಡ್ಯಾಮ್ನ ಕಟ್ಟತಕ್ಕಂಥದ್ದು ಅಕ್ರಾಸ್ ವಿಚ್ ರಿವರ್? ವೇದಾವತಿ ರಿವರ್. ಇದರ ಒಂದು ದಟ್ ವಿ ಕಾಲ್ಸ್ ವಾಣಿ ವಿಲಾಸ್ ಸಾಗರ ಡ್ಯಾಮ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ನೇಮು ಮಾರಿ ಕಣಿವೆ ಯೋಜನೆ ಅಂತಲೂ ಕೂಡ ಕರೀತಕ್ಕಂಥದ್ದು. ಇದು ಕೂಡ ಅಷ್ಟೇ ತುಂಗಭದ್ರಾ ನದಿನ ದಟ್ ವಿ ಕಾಲ್ಸ್ ಬಳ್ಳಾರಿರ್ತಕ್ಕಂಥ ಸಿರುಗುಪ್ಪದ ಏನಾಗತ್ತೆಯಲ್ಲಿ ಜಾನ್ ಆಗ್ತಕ್ಕಂಥ ಸ್ನೇಹಿತರೆ.
ನೆಕ್ಸ್ಟ್ ಬರ್ತಕ್ಕಂಥ ದ ಮೇಜರ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ದ ಕಾವೇರಿ ನದಿದು ದಟ್ ವಿ ಕಾಲ್ಡ್ಸ್ ಭೀಮಾ ನದಿ ಅಂತ ಹೇಳಿ ಕರಿತಕ್ಕಂಥದ್ದು. ಭೀಮಾ ನದಿ ಇದು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ದೇರ್ ವಿ ಪ್ಲೇಸ್ ವಿ ಕಾಲ್ಡ್ಸ್ ಭೀಮಾ ಶಂಕರ, ಇಲ್ಲಿ ಒಂದು ಪುಣೆ ಹತ್ರ ಹುಟ್ಟತಕ್ಕಂಥದ್ದು. ಇದನ್ನು ಮಾಡುತ್ತೆ. ಸೊ ಕರ್ನಾಟಕದಲ್ಲಿ ಬಂದಿಲ್ಲಿ ಜಾನ್ ಆಗ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಅಲ್ವಾ, ಭೀಮಾ ನದಿ ತೀರದಲ್ಲಿ. ಓಕೆ, ಇಟ್ ಇಸ್ ಒನ್ ಆಫ್ ದ ಕ್ರೈಮ್ ಸ್ಟೋರಿ. ಓಕೆ, ಮೀನ್ಸ್ ದರೋಡೆಕೋರರ ಬಗ್ಗೆ ಹೇಳ್ತಕ್ಕಂಥದ್ದು. ಈ ಭೀಮಾ ರಿವರ್ ಕೂಡ ಅಷ್ಟೇ. ಓಕೆ, ರಾಯಚೂರಲ್ಲಿ ಕೂಡ್ಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಏನಾಗುತ್ತೆ, ಓಕೆ ಕೃಷ್ಣ ರಿವರ್ನ ಇಲ್ಲಿ ಜಾಯಿನ್ ಮಾಡ್ತಕ್ಕಂಥ. ಭೀಮಾ ನದಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಸೊ ಕೃಷ್ಣಾ ನದಿಗಳಲ್ಲಿ ಭೀಮಾ ನದಿಗಳಲ್ಲಿ ನಾವು ಅತಿ ಹೆಚ್ಚು ಮೊಸಳೆಗಳನ್ನ ನೋಡ್ಬೋದು ಸ್ನೇಹಿತರೆ. ಅದೇ ರೀತಿ ಏನು ಮಾಡಿದ್ದಾರೆ ಇವಾಗ, ಓಕೆ ನ್ಯಾಚುರಲ್ ಕ್ರೊಕೊಡೈಲ್ ಪಾರ್ಕ್ನ ಮಾಡಕ್ಕೆ ಹೊರಟಿದ್ದಾರೆ. ಅಂದರೆ ನಾವು ಕ್ರೊಕೊಡೈಲ್ನ ತೊಗೊಂಡು ಬೇರೆ ಕಡೆ ಸಾಕೋದಿಲ್ಲ, ಎಲ್ಲೆಲ್ಲಿ ಅತಿ ಹೆಚ್ಚು ಕ್ರೊಕೊಡೈಲ್ ಇದೆ ಅಲ್ವಾ, ಒಂದು 5 6 ಕಿಲೋಮೀಟರ್ ರೇಂಜ್ ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಪಾರ್ಕ್ನ ಸ್ಥಾಪನೆ ಮಾಡೋದು. ಅಂದರೆ 5 6 ಕಿಲೋಮೀಟರ್ ಯಾರೂ ಕೂಡ ಆ ನದಿಗೆ ಎಂಟ್ರಿ ಆಗಲ್ಲ, ನಿಷಿದ್ಧ ಪ್ರದೇಶ. ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತಂದರೆ, ಬಿಕಾಸ್ ನದಿಯ ಮೇಲೆ ಓಕೆ ಈ ಮೊಸಳೆಗೆ ಏನು ಮಾಡುತ್ತೆ, ದೇ ಕ್ಯಾನ್ ಟ್ರಾವೆಲ್ ಫಾರ್ ಲಾಂಗ್ ಡಿಸ್ಟೆನ್ಸ್. ಓಕೆ, ತುಂಬ ಡಿಸ್ಟೆನ್ಸೇ ಟ್ರಾವೆಲ್ ಮಾಡ್ತಕ್ಕಂಥದ್ದು. ಈ ಟೈಮಲ್ಲಿ ನದಿಯ ಓಕೆ ದಟ್ ವಿ ಕಾಲ್ಡ್ಸ್ ಏನು, ಈಗ ಹಸು ಕರ ಓಕೆ ನದಿ ನೀರು ಕುಡಿಯೋಕೆ ಮುಂದೆ ಇರ್ತಕ್ಕಂಥದ್ದು, ಅಥವಾ ಜನ ಏನೋ ಕೆಲಸ ಮಾಡ್ತಿರ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ಕ್ರೊಕೊಡೈಲ್ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಇವಾಗ ಜನ ಅದನ್ನು ಹೊಡೆಸ್ತಾಯಿಸ್ತಕ್ಕಂಥದ್ದು ಆ್ಯಂಡ್ ಸಮಥಿಂಗ್ ಈ ಥರ ಕ್ರೊಕೊಡೈಲ್ಗಳು ಕೂಡ ಏನಾಗ್ತದೆ ಇಲ್ಲಿ, ಓಕೆ ಆ ಒಂದು ಸಂತತಿ ಕೂಡ ಡಿಸ್ಟ್ರಾಯ್ ಆಗ್ತಿದೆ. ಅದನ್ನು ಕನ್ಸರ್ವ್ ಮಾಡಬೇಕು ಅಂತೇಳಿ ಭೀಮಾ ನದಿನಲ್ಲಿ ನ್ಯಾಚುರಲಿ ಕ್ರೊಕೊಡೈಲ್ ಪಾರ್ಕ್ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಇಲ್ಲಿ ಇನಿಷಿಯೇಟಿವ್ನ ತಗೊಂಡಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಡೋಣಿ ರಿವರ್. ಇಟ್ ಇಸ್ ನಾಟ್ ಮಹೇಂದ್ರ ಸಿಂಗ್ ಧೋನಿ, ಇಟ್ ಇಸ್ ಎ ಡೋಣಿ. ಓಕೆ, ಡೋಣಿ ನದಿ ಬರ್ತಕ್ಕಂಥದ್ದು ಆರ್ಜಿನ್ ದತ್ತಾಂತ ಪ್ಲೇಸ್ದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇಟ್ ಜಾಯಿನ್ಸ್ ದ ರಿವರ್ ಕೃಷ್ಣ ಇನ್ ದ ಓಕೆ ಪ್ಲೇಸ್ ದಟ್ ವಿ ಕಾಲ್ಸ್ ಜಮಾಲ್ಪುರ್. ಓಕೆ, ಕಲಬುರಗಿಲಿ ಕಂಡು ಬರ್ತಕ್ಕಂಥದ್ದು. ಈ ಡೋಣಿ ನದಿಯು ಕೂಡ ಒಂದು ಓಕೆ ಫಾಲ್ಸ್ ನಾವು ನೋಡ್ತಾ ಹೋಗ್ತೀವಿ, ದಟ್ ವಿ ಕಾಲ್ಸ್ ಛಾಯಾ ಭಗವತಿ ಫಾಲ್ಸ್. ಎಕ್ಸಾಂಪಲ್ ಕೇಳ್ತಾ ಹೋಗ್ತಾರೆ, ಛಾಯಾ ಭಗವತಿ ಫಾಲ್ಸ್ ಅಕ್ರಾಸ್ ವಿಚ್ ರಿವರ್ ಅಂತ ಕೇಳಿದ್ರೆ ಡೋಣಿ ರಿವರ್. ಓಕೆ, ಕೃಷ್ಣಾ ನದಿಯ ಓಕೆ ಅಪ್ಪರ್ ಪ್ರಾಜೆಕ್ಟ್. ಓಕೆ, ಸೊ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಲ್ಲಿ ನಮಗೆ 3 ಡ್ಯಾಮ್ಗಳು ಕಂಡು ಬರುತ್ತೆ. ಒಂದು LBS ಸಾಗರ್ ಡ್ಯಾಮ್, ಆಲಮಟ್ಟಿ, ಇನ್ನೊಂದು ಬಸವಸಾಗರ, ನಾರಾಯಣಪುರ ಜಲಾಶಯ, ಇನ್ನೊಂದು ಹಿಡಕಲ್ ಡ್ಯಾಮ್ ಅಥವಾ ರಾಜ ಲಕ್ಷ್ಮಣಗೌಡ ಡ್ಯಾಮ್ ಅಂತೇಳಿ ಕರಿತಕ್ಕಂಥದ್ದು. ಫಸ್ಟ್ ಒಂದು ನೋಡ್ತಾಗ LBS ಸಾಗರ್. ಓಕೆ, LBS ಡ್ಯಾಮ್ ಆಲಮಟ್ಟಿ. ಫಸ್ಟ್ ಆಲಮಟ್ಟಿ ಇಟ್ ಇಸ್ ಎ ಪ್ಲೇಸ್. ಆಲಮಟ್ಟಿನ ಡ್ಯಾಮ್ ಕಂಡಿರ್ತಕ್ಕಂಥದ್ದು ದಟ್ ವಿ ಕಾಲ್ಡ್ಸ್ ಲೇಟರ್ ಪೀರಿಯಡ್ ಏನು ಮಾಡ್ತೀವಿ, ಅದರೊಂದು ಬ್ಯಾಕ್ ವಾಟರ್ಗೆ ಏನು ಮಾಡ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತೇಳಿ ನೇಮ್ ಮಾಡಿರ್ತಕ್ಕಂಥದ್ದು. ರೀಸೆಂಟಾಗಿ ಆಲಮಟ್ಟಿ ಡ್ಯಾಮ್ನ ಗಿನ್ನಿಸ್ ರೆಕಾರ್ಡಲ್ಲೂ ಕೂಡ ಪ್ಲೇಸ್ಮೆಂಟ್ ಆಯಿತು. ಯಾಕೆ ಅಂತಂದರೆ ಆ ಒಂದು ಡ್ಯಾಮ್ನ ಮೇಲ್ಗಡೆಗೆ ದೊಡ್ಡದಾಗಿ ಏನು ಮಾಡಿದ್ದೀವಿ, ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತೇಳಿ ಬೋರ್ಡ್ನ ಹಾಕಿರ್ತಕ್ಕಂಥದ್ದು. ಓಕೆ, ವೈಲ್ ವಿ ಟ್ರಾವೆಲಿಂಗ್ ರೋಡಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೂ, ಇಲ್ಲ ಅಂತಂದರೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ನಿಮಗಿಲ್ಲಿ ಆಲಮಟ್ಟಿ ಡ್ಯಾಮ್ ಓಕೆ ಬ್ಯೂಟಿಫುಲ್ ಲೈಟ್ಸಲ್ಲಿ ಸಖತ್ ಚೆನ್ನಾಗಿ ಕಾಣ್ತಿರುತ್ತೆ. ಓಕೆ, ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಆ ಒಂದು ಓಕೆ ಮೀನ್ಸ್ ಆ ಪ್ರದೇಶ ನಿಮ್ಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಓಕೆ ದಟ್ ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ 2 ನದಿಗಳಿಗೆ ಓಕೆ 2 ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟದ್ದು, ಬಿಜಾಪುರ ಮತ್ತು ಬಾಗಲಕೋಟೆ. ಬಟ್ ಎಕ್ಸಾಮಲ್ಲಿ ಕೇಳಿದ್ರೆ ಪ್ಲೀಸ್ ಗೋ ವಿತ್ ದ ಬಿಜಾಪುರ್, ಬಾಗಲಕೋಟೆ ಟಿಕ್ ಹಾಕ್ಬೇಡಿ. ಅಂದರೆ ಓಕೆ ಜಿಯೋಗ್ರಫಿಕಲಿ ಬಿಜಾಪುರ್ಗೂ ಬರುತ್ತೆ, ಬಾಗಲಕೋಟೆಗೂ ಬರುತ್ತೆ. ಬಟ್ ಮೇಜರ್ ಆಗಿ ಎಕ್ಸಾಮಲ್ಲಿ ಅಥವಾ ಓಕೆ ಮೀನ್ಸ್ ಗೌರ್ಮೆಂಟ್ ಹೇಳೋ ಪ್ರಕಾರ ಏನು ಅಂದರೆ, ಓಕೆ LBS ಶಾಸ್ತ್ರಿ ಸಾಗರ ಡ್ಯಾಮ್ ರಿಲೇಟೆಡ್ ಟು ಬಿಜಾಪುರ ಡಿಸ್ಟಿಕ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾರಾಯಣಪುರ ಜಲಾಶಯ. ಓಕೆ, ನಾರಾಯಣಪುರ ಜಲಾಶಯ ಇದರ ಒಂದು ಬ್ಯಾಕ್ ವಾಟರ್ ನಾವೆಂದು ಕರಿತಾ ಹೋಗ್ತೀವಿ ಬಸವಸಾಗರ ಡ್ಯಾಮ್ ಅಂತ ಹೇಳಿ ಕರಿತಕ್ಕಂಥ ಸ್ನೇಹಿತರೆ. ಇದು ಕೂಡ ಅಷ್ಟೇ. ಓಕೆ, ಸೊ ಇಲ್ಲಿದೆ ಅಂದರೆ ಸಿದ್ದಾಪುರ ವಿಲೇಜ್ ಓಕೆ ಇನ್ ಮುದ್ದೇಬಿಹಾಳ್ ತಾಲೂಕ್ ಆಸ್ ವೆಲ್ ಎಸ್ ದ ಯಾದಗಿರಿ ಓಕೆ ಡಿಸ್ಟಿಕಲ್ಲಿ ಕಂಡು ಬರ್ತಕ್ಕಂಥದ್ದು. ಬಸವಸಾಗರ ಡ್ಯಾಮ್ ಎಲ್ಲಿದೆ, ಯಾದಗಿರಿ ಡಿಸ್ಟಿಕ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಹಿಡಕಲ್ ಡ್ಯಾಮ್ ಅಥವಾ ರಾಜ ಲಕ್ಷ್ಮಣಗೌಡ ಡ್ಯಾಮ್ ಅಕ್ರಾಸ್ ವಿಚ್ ರಿವರ್, ಘಟಪ್ರಭಾ ರಿವರ್. ಓಕೆ, ಸೊ ಇದಲ್ಲಿ ಕಂಡು ಬರುತ್ತೆ, ಬೆಳಗಾವಿಲಿ ಡಿಸ್ಟಿಕಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ಪ್ರೀವಿಯಸ್ ಸ್ವಲ್ಪ ಹಾಗೆ ಕ್ವಶನ್ಸ್ಗಳು ನೋಡ್ತಾ ಹೋಗೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಓಕೆ ಸಾಗರವೆಂದು ಕರ್ನಾಟಕದ ಯಾವ ಜಲಾಶಯಕ್ಕೆ ಹೆಸರಿಸಲಾಗಿದೆ, LBS ಅಂತ ಹೇಳಿ. ಯಾವುದಕ್ಕೆ, ದಟ್ ವಿ ಕಾಲ್ಡ್ as ಆಲಮಟ್ಟಿ. ಓಕೆ, ಸೆಕೆಂಡ್ ಕ್ವಶನ್. ಓಕೆ, ಸೆಕೆಂಡ್ ಟೈಪ್ ಆಫ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್. ಒನ್ ಈಸ್ ಓಕೆ ಡ್ಯಾಮ್ ನೇಮ್. ಓಕೆ, ಅಂದರ್ ಈಸ್ ಬ್ಯಾಕ್ ವಾಟರ್ ನೇಮ್ ದಟ್ ವಿ ಕಾಲ್ಡ್ ಪಂಪಸಾಗರ. ಯಾವ್ದು ಹೇಳಿ ಪಂಪಸಾಗರ ಅಂತಂದರೆ ದಟ್ ವಿ ಕಾಲ್ಡ್ TB ಅಂದರೆ ಯಾವುದು, ಹಾಸ್ಪಿಟಲ್ ಇರ್ತಕ್ಕಂಥ ಮಲ್ಲಾಪುರ ಆಣೆಕಟ್ಟು. ನೆಕ್ಸ್ಟ್ ಒನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂದರೆ ಯಾವುದು, ದಟ್ ವಿ ಕಾಲ್ಡ್ ಆಲಮಟ್ಟಿ. ಬಸವಸಾಗರ, ನಾರಾಯಣಪುರ, ರೇಣುಕಾ ಸಾಗರ ದಟ್ ವಿ ಕಾಲ್ಡ್ ಓಕೆ ಮುನವಳ್ಳಿ ಆಣೆಕಟ್ಟು.
ಓಕೆ, ಸೊ ಇಲ್ಲಿಗೆ ಆನ್ಸರ್ ಏನಾಗುತ್ತೆ ಇವಾಗ 2 1 3 4. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸೊ ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯುತ್ತಾರೆ? ದಟ್ ವಿ ಕಾಲ್ಸ್ ನಾರಾಯಣಪುರ ಆಣೆಕಟ್ಟು. ಘಟಪ್ರಭಾ ಅಂತ ಕರಿತಾ ಹೋಗ್ತೀವಿ. ಓಕೆ, ದಟ್ ಈಸ್ ರಾಜ ಲಕ್ಷ್ಮಣಗೌಡ ಡ್ಯಾಮ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಮಲಪ್ರಭಾಗೆ ದಟ್ ವಿ ಕಾಲ್ಸ್ ಮುನವಳ್ಳಿ ಆಣೆಕಟ್ಟು ಅಂತ ಹೇಳಿ ಕರಿತಕ್ಕಂಥ ಸ್ನೇಹಿತರೆ. ಓಕೆ, ಸೊ ಟ್ರಿಬ್ಯೂಟರಿ ಮತ್ತು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೋಡ್ತಾ ಹೋಗೋದಾದ್ರೆ ಓಕೆ, ಘಟಪ್ರಭಾ ರಿವರ್ ನಿಯರ್ಲಿ 8,829 ಸ್ಕ್ವೇರ್ ಕಿಲೋಮೀಟರ್ ಹೊಂದ್ಕೊಂಡಿದೆ ಇಲ್ಲಿ. ಓಕೆ, ಮಲಪ್ರಭಾ 11,549, ಭೀಮಾ 70,614, ತುಂಗಭದ್ರಾ 47,866. ಬಟ್ ಏನಂದರೆ ಇಟ್ ಇಸ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ದ ಪಾರ್ಟ್ ಆಫ್ ದ ಯಾವುದು ಮಹಾರಾಷ್ಟ್ರ ಸೇರಿ. ಓಕೆ, ಮಹಾರಾಷ್ಟ್ರ ಇವೆಲ್ಲ ಏನು ಎಲ್ಲಿ ಬರುತ್ತೋ ಕಂಪ್ಲೀಟ್ ಆ ಒಂದು ರಿವರ್ ಕ್ಯಾಚ್ಮೆಂಟ್ ಬಗ್ಗೆ ಹೇಳ್ತಕ್ಕಂಥದ್ದು. ನೀವು ಕರ್ನಾಟಕ ಏನಾಗುತ್ತೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದರ ಒಂದು ಸಬ್ ಟ್ರಿಬ್ಯೂಟರೀಸ್ ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಒರಿಜಿನಲ್ ಮತ್ತು ಓಕೆ ಆರಿಜಿನ್ ಮತ್ತು ಲೆಂತ್ ಬಗ್ಗೆಯಲ್ಲಿ ಹೇಳ್ತಾ ಹೋಗಿದೆ ಸ್ನೇಹಿತರೆ. ಓಕೆ, ನಾವಿವಾಗ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಆಗಲೇ ಹೇಳಿದ್ದೀನಿ. ಓಕೆ, ಫಸ್ಟು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಾವು ವಿ ಕ್ಯಾನ್ ಗೋ ವಿತ್ ದ ಡಯಾಗ್ರಾಮೆಟಿಕ್. ಸೊ ಡಯಾಗ್ರಾಮೆಟಿಕಲ್ಲಿ ಓಕೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಸೊ ಡಯಾಗ್ರಾಮೆಟಿಕಲ್ಲಿ ನೋಡೋದಾದರೆ ಓಕೆ, ಸೊ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ? ಮಹಾಬಲೇಶ್ವರ, ಎಲ್ಲಿ ಮಹಾರಾಷ್ಟ್ರ ಒಂದು ಡಿಸ್ಟಿಕಲ್ಲಿ ಇದು ಹುಟ್ಟತಕ್ಕಂಥದ್ದು. ಓಕೆ, ಹುಟ್ಟಿದ ಮೇಲೆ ಏನಾಗುತ್ತೆ? ಇಟ್ ಡ್ರೈನ್ಸ್ ಟು ದ ಪಾರ್ಟ್ ಆಫ್ ಓಕೆ ನಿಜಾಮ್ ಪಟ್ಟಣ ಅಥವಾ ನಿಜಾಮ್ ಸಾಗರ್ ಅಂತ ಕರಿತಕ್ಕಂಥ ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಡ್ರೈನ್ ಔಟ್ ಇದು ಆಗ್ತಕ್ಕಂಥದ್ದು. ಸೊ ಇದಕ್ಕೇನಾಗುತ್ತೆ? ಸ್ಟಾರ್ಟಿಂಗಲ್ಲೇ ಒಂದು ಮೇಜರ್ ರಿವರ್ ಬರ್ತಕ್ಕಂಥದ್ದು ದಟ್ ವಿ ಕಾಲ್ಡ್ ಇಸ್ ಅ ಕೊಯ್ನಾ ರಿವರ್. ಓಕೆ, ಕೊಯ್ನಾ ರಿವರ್. ಓಕೆ, ರೀಸೆಂಟಾಗಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ತುಂಬ ಮಳೆ ಬಂದಾಗ ಒಂದು ಇಶ್ಯೂ ರೈಸ್ ಆಗಿತ್ತು. ಅಂದರೆ ಯಾವ ರೀತಿ ಅಂದರೆ ಓಕೆ ಕೊಯ್ನಾ ಅಣೆಕಟ್ಟೆ ಒಡೆಯುತ್ತಾ, ಬಿಕಾಸ್ ದಟ್ ಮಚ್ ಓಕೆ ಫ್ಲಡ್ ಆಗಿದಾಗ ಕೊಯ್ನಾ ಅಣೆಕಟ್ಟೆ ತುಂಬ ಪ್ರೆಸರ್ ಆಗ್ತದೆ, ಒಡೆಯುತ್ತೆ ಅಂತ ರೂಮಲ್ಲಿ ಹಬ್ತಾ ಹೋಗಿತ್ತು. ಓಕೆ, ಆ ಒಂದು ಕಾಲದಲ್ಲಿ ಎಲ್ಲ ಒಂದು ಓಕೆ ಆ ಒಂದು ನದಿ ಪರದ ಜನ ಎಲ್ಲ ಪಾಪ ವ್ಯಾಕೇಟ್ ಮಾಡ್ಕೊಂಡು ಹೋಗಿದ್ರು. ಬಟ್ ಇಟ್ ವಾಸ್ ಎ ಫೇಕ್ ನ್ಯೂಸ್ ಓನ್ಲಿ. ಕೊಯ್ನಾ ಡ್ಯಾಮು ಓಕೆ ಅದೇ ರೀತಿ ನಮ್ಮ ಒಂದು ಓಕೆ ನಮ್ಮಲ್ಲೂ ಕೂಡ ಪೊಲಿಟಿಕಲ್ ಇಶ್ಯೂಸ್ ನಡೀತಾ ಹೋಗಿತ್ತು. ಅಂದರೆ ಕೊಯ್ನಾ ಡ್ಯಾಮಲ್ಲಿ ನೀರನ್ನ ಓಕೆ ಕರ್ನಾಟಕ ನೀವು ಹರಿಸಲೇಬೇಡಿ ಅಂತ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಓಕೆ ಈ ರೀತಿ ಡಿಫ್ರೆಂಟ್ ಫಾರ್ಮ್ ಆಫ್ ದ ಪೊಲಿಟಿಕಲ್ ಆಸ್ಪೆಕ್ಟ್ಸ್ನ ನೋಡ್ತಾ ಹೋದ್ವಿ. ಬಟ್ ಕೊಯ್ನಾ ಡ್ಯಾಮ್ ಏನು ಅಂತಂದರೆ ಸೊ ಕೃಷ್ಣಾ ನದಿಗೆ ಅತಿ ಹೆಚ್ಚು ಒಂದು ಓಕೆ ನೀರಿನಲ್ಲಿ ಒದಗಿಸ್ತಕ್ಕಂಥದ್ದೇ ಕೊಯ್ನಾ ಡ್ಯಾಮ್ ಅಥವಾ ಕೊಯ್ನಾ ರಿವರ್. ಇದಕ್ಕೆ ಕೊಯ್ನಾ ಡ್ಯಾಮ್ ಕೂಡ ಕಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಮುಟ್ಟುತ್ತೆ ಯರ್ಲಾ ಅಂತ ಒಂದು ಪ್ರದೇಶ ಏನು ಮಾಡುತ್ತೆ, ಇದು ಕೃಷ್ಣಾ ನದಿನ ಜಾಯಿನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಗೇನ್ 3 ರಿವರ್ಸ್ ದಟ್ ವಿ ಕಾಲ್ಡ್ ಇಸ್ ಪಂಚಗಂಗಾ, ವೆನ್ನಾ, ದೂದ್ಗಂಗಾ. ಓಕೆ, ಇಲ್ಲಿಗೆ ಏನಾಗುತ್ತೆ ನಮಗೆ ಮಹಾರಾಷ್ಟ್ರ ಬಾರ್ಡ್ರ್ ಓವರ್. ಯಾಕಂದ್ರೆ ನಮ್ಗೆ ಬೇರೆ ಸಣ್ಣ ಪುಟ್ಟದೆಲ್ಲ ಬೇಡ ನಮ್ಗೆ ಇವಾಗ. ಈ ಒಂದು ಓಕೆ ಎಂಟ್ರಿ ಆಗ್ತದಂಗೆ ನಮಗೊಂದಿಲ್ಲಿ ಓಕೆ ಬ್ಯಾರೇಜ್ ಕಂಡು ಬರುತ್ತೆ. that we call the ಹಿಪ್ಪರಗಿ ಬ್ಯಾರೇಜ್. ಹಾಗೆ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ. ಡ್ಯಾಮ್ ಅಂದ್ರೇನು, ಚೆಕ್ ಡ್ಯಾಮ್ ಅಂದ್ರೇನು, ಬ್ಯಾರೇಜ್ ಅಂದ್ರೇನು? ಡ್ಯಾಮ್ ಅಂತಂದರೆ ವಾಟರ್ನ ಸ್ಟೋರ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಫೆಸಿಲಿಟಿ. ಚೆಕ್ ಡ್ಯಾಮ್ ಅಂತ ಅಂದರೆ ಟು ರಿಸ್ಟ್ರಿಕ್ಟ್ ದ ಫ್ಲೋ ಆಫ್ ವಾಟರ್, ಅಂದರೆ ನದಿ ಒಂದು ನೀರು ಹೋಗುತ್ತಲ್ವ ಅದನ್ನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸ ಅದು ಮಾಡುತ್ತೆ ಇಲ್ಲಿ. ಓಕೆ, ಮೇಜರ್ ಆಗಿ ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು. ಇನ್ನು ಮೂರನೇದು ಹೇಳಬೇಕು ಅಂತಂದರೆ ಓಕೆ ಬ್ಯಾರೇಜ್ ಏನಕ್ಕೆ ಅಂತಂದರೆ ರಿವರ್ ಕೋರ್ಸ್ನ ಡೈರೆಕ್ಷನ್ಗಳನ್ನ ಚೇಂಜ್ ಮಾಡೋದಕ್ಕೆ ನಾವು ಬ್ಯಾರೇಜ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಓಕೆ ರಿವರ್ ಕೋರ್ಸ್ನ ಚೇಂಜ್ ಮಾಡೋದಕ್ಕೋಸ್ಕರನೇ ಹಿಪ್ಪರ್ಗಿ ಒಂದು ಬ್ಯಾರೇಜ್ ಅಂತ ಹೇಳಿ ಕರಿತಕ್ಕಂಥದ್ದು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಮೇಜರ್ ಡ್ಯಾಮ್ ದಟ್ ವಿ ಕಾಲ್ ಇಸ್ ಆಲಮಟ್ಟಿ ಜಲಾಶಯ. ಈ ಆಲಮಟ್ಟಿ ಜಲಾಶಯ ಒಂದು ಬ್ಯಾಕ್ ವಾಟರಲ್ಲಿ ಏನಾಗುತ್ತೆ ದ ರಿವರ್ ಘಟಪ್ರಭಾ ಒಂದಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು. ಸೊ ನಾವು ಆಗಲೇ ಹೇಳಿದಂಗೆ ಓಕೆ ಘಟಪ್ರಭಾ ಇಟ್ ಈಸ್ ಫಾರ್ಮ್ಡ್ ಬೈ ದ 2 ಓಕೆ ರಿವರ್ಸ್. ಒಂದು ಹಿರಣ್ಯಕಾಶಿ, ಇನ್ನೊಂದು ಮಾರ್ಕಂಡೇಯ ಅಂತ ಕರಿತಕ್ಕಂಥದ್ದು. ಎಲ್ಲಿ ಓಕೆ ಎರಡು ಕೂಡ್ಕೊಳ್ತಿಲ್ಲಿ ಕಾಲಡಗಿ ಅನ್ನೊಂದು ಪ್ರದೇಶದಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ದ ಡ್ಯಾಮ್ ಓಕೆ ದಟ್ ವಿ ಕಾಲ್ಸ್ ಓಕೆ. ನೆಕ್ಸ್ಟ್ ಒಂದು ನಮಗೆ ಇಲ್ಲಿ ಗೋಕಾಕ್ ಫಾಲ್ಸ್ ಬರುತ್ತೆ, ಜೊತೆಗೆ ಹಾಗೆ ಓಕೆ ರಾಜ ಲಕ್ಷ್ಮಣಗೌಡ ಡ್ಯಾಮ್ ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದಟ್ ವಿ ಕಾಲ್ಸ್ ಮಲಪ್ರಭಾ ರಿವರ್. ಓಕೆ ಆರಿಜಿನ್ ಪಾಯಿಂಟ್ ಯಾವುದು? ಜಾಂಬೋಟಿ.
ಓಕೆ, ಇದಕ್ಕೊಂದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಇದೆ, ದಟ್ ವಿ ಕಾಲ್ಸ್ ಬೆಣ್ಣೆ ಹಳ್ಳ ಅಂತೇಳಿ ಕರಿತಕ್ಕಂಥದ್ದು. ಆ್ಯಂಡ್ ಲೇಟರ್ ಪೀರಿಯಡ್ ಯಾವುದು ಮಲಪ್ರಭಾ ನದಿಗೆ ಒಂದು ಓಕೆ ದಟ್ ವಿ ಕಾಲ್ಸ್ ಡ್ಯಾಮ್ ಇದೆ, ದಟ್ ವಿ ಕಾಲ್ಸ್ ನವಿಲು ತೀರ್ಥ ಅಥವಾ ರೇಣುಕಾ ಸಾಗರ ಅಥವಾ ಮುನವಳ್ಳಿ ಓಕೆ ದಟ್ ವಿ ಕಾಲ್ಸ್ ಡ್ಯಾಮ್ ಅಂತ ಹೇಳಿ ಕರಿತಕ್ಕಂಥದ್ದು. ಎಲ್ಲಿ ಕೂಡುತ್ತೆ ಇದು ಅಂತಂದರೆ ಇಟ್ ಇಸ್ ಜಾಯಿನ್ಸ್ ಇನ್ ದ ಪ್ಲೇಸ್ ಆಫ್ ಕೂಡಲ ಸಂಗಮ. ನೆಕ್ಸ್ಟ್ ಬರ್ತಕ್ಕಂಥ ಅಗೇನ್ ಒನ್ ಆಫ್ ದ ಮೇಜರ್ ಡ್ಯಾಮ್ ದಟ್ ವಿ ಕಾಲ್ಸ್ ನಾರಾಯಣಪುರ ಜಲಾಶಯ. ಓಕೆ, ಈ ನಾರಾಯಣಪುರ ಜಲಾಶಯ ಒಂದು ಬ್ಯಾಕ್ ವಾಟರಲ್ಲಿ ಏನಾಗುತ್ತೆ ಬಂದು ಜಾಯ್ನ್ ಆಗ್ತಕ್ಕಂಥದ್ದೇ ದಟ್ ವಿ ಕಾಲ್ಸ್ ಭೀಮಾ ರಿವರ್. ಭೀಮಾ ರಿವರ್ ಎಲ್ಲಿ ಬರುತ್ತೆ? ಇಟ್ ಇಸ್ ಆರಿಜಿನೇಟ್ ಫ್ರಮ್ ದ ಓಕೆ ಭೀಮಾಶಂಕರ ಆಫ್ ದ ಮಹಾರಾಷ್ಟ್ರ ಬಾರ್ಡರ್. ಸೊ ಅಲ್ಲಿಂದ ಕರ್ನಾಟಕ ಕರಿತಕ್ಕಂಥದ್ದು. ಆ್ಯಂಡ್ ಈ ಭೀಮಾ ರಿವರ್ಗೆ ಓಕೆ ಒಂದು ದಟ್ ವಿ ಕಾಲ್ಸ್ ಮೇಜರಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಭೀಮಾ ರಿವರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಲೇಟರ್ ಪೀರಿಯಡ್ ವಿ ಹ್ಯಾವ್ ದ ಡೋಣಿ ಇಸ್ ದೇರ್. ಡೋಣಿ ಏನಾಗುತ್ತೆ ಅಂತಂದರೆ ದಟ್ ವಿ ಕಾಲ್ಸ್ ಛಾಯಾ ಭಗವತಿ ಫಾಲ್ಸ್ ನಮಗಿಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ. ಅಲ್ಲಿಗೆ ಏನಾಗುತ್ತೆ ಅಗೇನ್ ನಮ್ಮ ಒಂದು ಓಕೆ ಬಾರ್ಡ್ರಲ್ಲಿ ಓವರ್ ಆಗುತ್ತೆ. ನೆಕ್ಸ್ಟ್ ಜಾನ್ ಆಗ್ತಕ್ಕಂಥದ್ದು ಓಕೆ ತುಂಗಭದ್ರಲ್ಲಿ ಹರಿತಕ್ಕಂಥದ್ದು. ನಿಮ್ಗೆ ನೆಕ್ಸ್ಟ್ ಓಕೆ ಇವಾಗ ಕಂಟಿನ್ಯೂಟಿ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಯಾವ ರೀತಿ ಎಂಡ್ ಆಯ್ತಲ್ವಾ? ಓಕೆ, ಸೊ ಇಲ್ಲೇನಾಗುತ್ತೆ ಇಲ್ಲಿಂದ ಮೇಜರ್ ಆಗಿ ಅಂತಂದರೆ ಓಕೆ ತುಂಗಾ ರಿವರ್ ಬರ್ತಕ್ಕಂಥದ್ದು. ತುಂಗಾ ರಿವರ್ ಆರಿಜಿನೇಟ್ ಇಂದ ತುಂಗಮೂಲ ಒಂದು ಡ್ಯಾಮ್ ಕೂಡ ಕಂಡು ಬರುತ್ತೆ ದಟ್ ವಿ ಕಾಲ್ಸ್ ಗಾಜನೂರು ಡ್ಯಾಮ್ ಅಂತ ಹೇಳಿ ಕರಿತಕ್ಕಂಥದ್ದು. ಅಗೇನ್ ಒನ್ ಮೋರ್ ರಿವರ್ ಇಸ್ ದರ್ ದಟ್ ವಿ ಕಾಲ್ಸ್ ಭದ್ರಾ ರಿವರ್ ಅಂತ ಕರಿತಕ್ಕಂಥದ್ದು. ಇದಕ್ಕೂ ಕೂಡ ಒಂದು ಡ್ಯಾಮ್ ಇದೆ ದಟ್ ವಿ ಕಾಲ್ಸ್ BRP ಭದ್ರಾ ರಿವರ್ ಪ್ರಾಜೆಕ್ಟ್. ಎರಡು ಕೂಡ ಎಲ್ಲಿ ಕೂಡುತ್ತೆ ಅಂದರೆ ಕೂಡ್ಲಿ ಅನ್ನೋ ಪ್ರದೇಶದಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು. ಆ್ಯಂಡ್ ಲೇಟರ್ ಪೀರಿಯಡ್ ಇಟ್ ಟ್ರಾವೆಲ್ಸ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್. ಈ ಟ್ರಾವೆಲ್ ಮಾಡಬೇಕಾದ್ರೆ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದಟ್ ವಿ ಕಾಲ್ಸ್ ಕುಮುದ್ವತಿ ರಿವರ್ ಬರ್ತಕ್ಕಂಥದ್ದು. ಕುಮುದ್ವತಿ ಆದಮೇಲೆ ಅಗೇನ್ ವರ್ಧಾ ರಿವರಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು. ಓಕೆ, ಅದೇ ರೀತಿ ಏನು ಮಾಡುತ್ತೆ ಅಂದರೆ ಸೊ ಕರ್ನಾಟಕದ ಜೊತೆ ಬಾರ್ಡರ್ ಜೊತೆ ಆಗದ ಜೊತೆಗೆ ಸೊ ಇಲ್ಲಿ ಏನು ಮಾಡುತ್ತೆ ಕರ್ನೂಲ್ ದಟ್ ವಿ ಕಾಲ್ಸ್ ಆಲಂಪುರದಲ್ಲಿ ಓಕೆ ರಿವರ್ ಕೃಷ್ಣ ಜಾಯ್ನ್ ಆಗ್ತಕ್ಕಂಥದ್ದು. ಅಲಾಂಗ್ ವಿತ್ ಓಕೆ ದಟ್ ವಿ ಕಾಲ್ಸ್ ಏನು ನಮ್ಮ ಒಂದು ಕೃಷ್ಣ ಓಕೆ ಟಿಬಿನ ಜೊತೆಗೆ ದಟ್ ವಿ ಕಾಲ್ಸ್ ವೇದಾವತಿ ರಿವರ್ ಕೂಡ ಬರ್ತಾ ಹೋಗುತ್ತೆ. ವೇರ್ ವಿ ಹ್ಯಾವ್ ದ ವಾಣಿ ವಿಲಾಸ್ ಸಾಗರ ಡ್ಯಾಮ್ ವೇದಾವತಿ. ದ ಆರಿಜಿನ್ ಈಸ್ ಬಾಬಾ ಬುಡಂಗಿರಿ ಅಥವಾ ಸಂಸೆ ಪರ್ವತದಲ್ಲಿ ಓಕೆ ಆರಿಜಿನ್ ಆಗ್ತಕ್ಕಂಥದ್ದು. ಆ್ಯಂಡ್ ಲೇಟರ್ ಪೀರಿಯಡ್ ಈ ಕರ್ನೂಲ್ ಅಂದಮೇಲೆ ಓಕೆ ವೆನ್ ದ ಓಕೆ ಕೃಷ್ಣ ರಿವರ್ ಎಂಟರ್ಸ್ ಇಲ್ಲೂ ಕೂಡ ಒಂದು ಬ್ಯಾರೇಜ್ನ ಮಾಡ್ಕೊಂಡಿದ್ದಾರೆ ದಟ್ ವಿ ಕಾಲ್ಸ್ ಇರುಳಾ ಅಂತ ಕರಿತಕ್ಕಂಥದ್ದು. ಇರುಳಾ ಇಸ್ ಒನ್ ಆಫ್ ದ ಬ್ಯಾರೇಜ್ ನೇಮ್. ಲೇಟರ್ ಪೀರಿಯಡ್ ಒನ್ ಆಫ್ ದ ಬಿಗ್ ಡ್ಯಾಮ್ ಇಸ್ ದೇರ್ ದಟ್ ವಿ ಕಾಲ್ಸ್ ನಾಗಾರ್ಜುನ ಸಾಗರ. ಓಕೆ, ಈ ಅಪ್ಪರ್ ಪಾರ್ಟ್ ಬರ್ತಕ್ಕಂಥದ್ದೇ ಓಕೆ ತೆಲಂಗಾಣ ಆ್ಯಂಡ್ ಡೌನ್ ಪಾರ್ಟ್ ಬರ್ತಕ್ಕಂಥದ್ದೇ ಆಂಧ್ರ ಪ್ರದೇಶ್ ಅಂತ ಹೇಳಿ ನಾವು ಓಕೆ ಅದೇ ರೀತಿ ಮೀನ್ಸ್ ಆ್ಯಸ್ ವೆಲ್ ಡಿವೈಡ್ ಹೀಗೆ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಕೂಡ. ಅಲ್ಲಿ ಮೇಲೆ ಬರ್ತಕ್ಕಂಥ ತೆಲಂಗಾಣ ಆ್ಯಂಡ್ ಕೆಳಗೆ ಬರ್ತಕ್ಕಂಥಲ್ಲಿ ಆಂಧ್ರ ಪ್ರದೇಶ್. ಅದನ್ನು ಬರ್ತಕ್ಕಂಥದ್ದೇ ಒನ್ ಆಫ್ ದ ಮೇಜರ್ ರಿವರ್ ದಟ್ ವಿ ಕಾಲ್ಸ್ ಮೂಸಿ ರಿವರ್. ನಮಗೆಲ್ಲ ಗೊತ್ತಾಯಿದೆ ಅಲ್ವಾ ದ ಫೇಮಸ್ ಸಿಟಿ ಪರ್ಲ್ ಸಿಟಿ ಹೈದರಾಬಾದ್ ಆ್ಯಂಡ್ ಸಿಕಂದ್ರಾಬಾದ್. Secunderabad is located on the Hussain Sagar Lake. The Hyderabad located on the river okay that we call as a Musi river. Next ಬರ್ತಕ್ಕಂಥದ್ದು okay a river Munneru. Okay, and later period okay ಇಲ್ಲೊಂದು ಬ್ಯಾರೇಜ್ ಕೂಡ ಬರುತ್ತೆ that we call as a ಪ್ರಕಾಶಂ ಬ್ಯಾರೇಜ್. ಅಂದರೆ ಏನು ಅಂತಂದರೆ ಸೊ ಗೋದಾವರಿ ಬಿಕಾಸ್ ಏನಾಗುತ್ತೆ ಅಂದರೆ ಆಂಧ್ರ ಬಾರ್ಡ್ರಲ್ಲಿ ಗೋದಾವರಿನೂ ಲೈಸ್ ಆಗುತ್ತೆ ಅಗೇನ್ ದಟ್ ವಿ ಕಾಲ್ಸ್ ಏನು ಕೃಷ್ಣನ ಕೂಡ ಲೈಸ್ ಆಗ್ತಕ್ಕಂಥದ್ದು ಮೀನ್ಸ್ ಅಟ್ ದ ಎಂಡ್ ಆಫ್ ದ ರಿವರ್ ಡೆಲ್ಟಾ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಡೆಲ್ಟಾ ಪ್ರದೇಶದಲ್ಲಿ ಎರಡೂ ಓಕೆ ಸುಪ್ರೀಂ ಆಗಿರೋದ್ರಿಂದ ಅವರಿಗೆ ಬೇರೆ ಬೇರೆ ಒಂದು ಓಕೆ ರಾಜ್ಯಗಳ ಸಮ್ಮತಿ ಬೇಕಾಗಿಲ್ಲ. ದೇ ಕ್ಯಾನ್ ಟೇಕ್ ಎನಿ ಡಿಸಿಷನ್ಸ್ ಅಟ್ ದ ಎಂಡಲ್ಲಿ ಇರೋದಕ್ಕೆ. ಸೊ ಏನು ಮಾಡ್ತಿರಲಿ ಗೋದಾವರಿಲಿ ಇರ್ತಕ್ಕಂಥ ಎಕ್ಸೆಸ್ ನೀರನ್ನ ಓಕೆ ದಟ್ ವಿ ಕಾಲ್ಸ್ ಕೃಷ್ಣ ತೊಗೊಂಬರ್ಬೇಕು. ಕೃಷ್ಣ ನದಿಯಿಂದ ಇಡೀ ಒಂದು ಡೌನ್ ಪಾರ್ಟಲ್ಲಿ ಇರ್ತಕ್ಕಂಥ ಓಕೆ ಡಿಫಿಷಿಟ್ ಏರಿಯಾಗಳಿಗೆ ವಾಟರ್ ಏನು ಮಾಡಬೇಕು ಕೆನಲ್ ಮೂಲಕ ಸಪ್ಲೈ ಮಾಡಬೇಕು ಅಂತಕ್ಕಂಥ ಮೇನ್ ಪ್ರಾಜೆಕ್ಟ್ ದಟ್ ವಿ ಕಾಲ್ಸ್ ಪ್ರಕಾಶಂ ಓಕೆ ಬ್ಯಾರೇಜ್. ಆ್ಯಂಡ್ ಇಲ್ಲಿ ಬರ್ತಕ್ಕಂಥದ್ದೇ ದಟ್ ವಿ ಕಾಲ್ಸ್ ನಿಜಾಮ್ ಸಾಗರ್ ಅನ್ನೊಂದು ಪ್ರದೇಶದಲ್ಲಿ ಅಥವಾ ನಿಜಾಮ್ ಪಟ್ಟಣ ಒಂದು ಪ್ರದೇಶದಲ್ಲಿ ಮಾಡುತ್ತೆ ರಿವರ್ ಕೃಷ್ಣ ಏನು ಮಾಡುತ್ತೆ. ಸೊ ಇಲ್ಲಿ ಬೇ ಆಫ್ ಬೆಂಗಾಲಿಗೆ ಡ್ರೈನ್ ಆಗ್ತಕ್ಕಂಥ ಸ್ನೇಹಿತರೆ. ಸೊ ಇಲ್ಲಿಗೆ ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಒಂದು ಕೃಷ್ಣ ನದಿಯ ಒಂದು ಓಕೆ ವಿವರಣೆ ನಾವಿಲ್ಲಿಗೆ ಓಕೆ ಮುಗಿಸೋಣ. ನೆಕ್ಸ್ಟ್ ನಾವು ಗೋದಾವರಿ ರಿವರ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು.